$423 ಅರ್ನ್ ಮಾಡಿದೀನಿ. ಸೊ ನೋಡಿ ಫ್ರೆಂಡ್ಸ್, ಎಷ್ಟು ನೀಟಾಗಿ ಎಷ್ಟು ಪ್ರೊಫೆಷನಲ್ ಆಗಿ ನಿಮ್ದು ವೆಬ್ಸೈಟ್ ರೆಡಿ ಆಗಿದೆ ಅಂತ. ಹಲೋ ಫ್ರೆಂಡ್, ನಮಸ್ಕಾರ. ಇವತ್ತು ನಾನು ನಿಮಗೆ 100% ರಿಯಲ್ ಲೆಜಿಟಿಮೇಟ್ ಅರ್ನಿಂಗ್ ಮೆಥಡ್ ಅನ್ನ ಶೇರ್ ಮಾಡ್ತಿದ್ದೀನಿ. ಇವತ್ತು ನಾನು ನಿಮಗೆ ಹೇಳ್ತಿದ್ದೀನಿ ಹೇಗೆ ನೀವು ಮನೆಯಲ್ಲೇ ಕೂತ್ಕೊಂಡು ಅಫಿಲಿಯೇಟ್ ಮಾರ್ಕೆಟಿಂಗ್ ಇಂದ ಅರ್ನಿಂಗ್ ಮಾಡೋದು ಅಂತ. ಸೊ ಇಲ್ಲಿ ಫ್ರೆಂಡ್ಸ್, ಮೊದಲಿಗೆ ನಿಮಗೆ ನಂದು ಅರ್ನಿಂಗ್ ಪ್ರೂಫ್ ಅನ್ನ ತೋರಿಸ್ತಿದ್ದೀನಿ. ಆನಂತರ ನಾನು ನಿಮಗೆ ಹೇಳ್ತಿದ್ದೀನಿ ಹೇಗೆ ನೀವು ಫ್ರೀಯಲ್ಲಿ ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡೋದು ಅಂತ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ನೀವು ನೋಡ್ತಿರಬಹುದು, ನನ್ನ ಡ್ಯಾಶ್ ಬೋರ್ಡ್ ಓಪನ್ ಆಗಿದೆ. ಇಲ್ಲಿ ಫ್ರೆಂಡ್ಸ್ ನೀವು ನೋಡ್ತಿರೋ ಹಾಗೆ ಇಲ್ಲಿ ನನಗೆ ಕೇವಲ ಕ್ಲಿಕ್ಸ್ ಬಂದಿದೆ. ಈ ಮಂತ್ಲಿ ಫ್ರೆಂಡ್ಸ್ ನನಗೆ ಯಾವುದೇ ರೀತಿ ಅರ್ನಿಂಗ್ ಆಗಿಲ್ಲ. ಬಟ್ ಇಲ್ಲಿ ಫ್ರೆಂಡ್ಸ್ ನೀವು ಬಂದು ನೋಡಿದ್ರೆ ರಿಪೋರ್ಟ್ಸ್ ಅಲ್ಲಿ ಬರ್ತಿದ್ದೀನಿ, ಕನ್ವರ್ಷನ್ ರಿಪೋರ್ಟ್ಸ್ ಅಲ್ಲಿ ಬಂದು ಕ್ಲಿಕ್ ಮಾಡ್ತಿದ್ದೀನಿ. ಇಲ್ಲಿ ಬಂದು ಫ್ರೆಂಡ್ಸ್ ಇವಾಗ ನಾನು ಡೇಟ್ ಅನ್ನ ಸೆಲೆಕ್ಟ್ ಮಾಡ್ತಿದ್ದೀನಿ. ಓಕೆ, ಸೊ ಇಲ್ಲಿ ಬಂದು ಫ್ರೆಂಡ್ಸ್ ಇವಾಗ ನಾನು ಸಿಂಪಲ್ ಲಾಸ್ಟ್ ಇಯರ್ ಮೇಲೆ ಕ್ಲಿಕ್ ಮಾಡಿ ಅಪ್ಲೈ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನೀವು ನೋಡ್ತಿರಬಹುದು, ನಾನು ಫ್ರೆಂಡ್ಸ್ ಲಾಸ್ಟ್ ಇದೆ, ಯಾಕಂದ್ರೆ ಫ್ರೆಂಡ್ಸ್ ಇದೇ ಜಸ್ಟ್ ಜನವರಿ ಸ್ಟಾರ್ಟ್ ಆಗಿದೆ, ರೈಟ್? ಸೊ ಹಾಗಾಗಿ ಇಲ್ಲಿ ನಾನು ಲಾಸ್ಟ್ ಇಯರ್ ಅನ್ನೇ ಕೌಂಟ್ ಮಾಡ್ತೀನಿ. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನೀವು ನೋಡ್ತಿರಬಹುದು 18 ಕನ್ವರ್ಷನ್ಸ್ ಆಗಿದೆ. ಹಾಗೂ ಇಲ್ಲಿ ಫ್ರೆಂಡ್ಸ್ ನೋಡ್ತಿರಬಹುದು ಟೋಟಲ್ ನಾನು ಎಷ್ಟು ಅರ್ನ್ ಮಾಡಿದೀನಿ, $423 ಅರ್ನ್ ಮಾಡಿದೀನಿ. ಹಾಗೂ 18 ಕನ್ವರ್ಷನ್ಸ್ ಆಗಿದೆ. ಇಲ್ಲಿ ಫ್ರೆಂಡ್ಸ್ ನಿಮಗೆ ಕೇವಲ ಒಂದು ಕನ್ವರ್ಷನ್ಸ್ಗೆ ಎಷ್ಟು ದುಡ್ಡು ಸಿಗುತ್ತೆ ಗೊತ್ತಾ? ಇಲ್ಲಿ ನೋಡ್ತಿರಬಹುದು ನೀವು $30, $30, $31, $20, $30. ಸೊ ನೋಡ್ತಿರ್ಬೋದು ಫ್ರೆಂಡ್ಸ್, ಇವಾಗ ಇಲ್ಲಿ $30 ಅಂದ್ರೆ ಎಷ್ಟಾಗುತ್ತೆ ಗೊತ್ತಾ? ನಮ್ಮ ಇಂಡಿಯನ್ ರುಪೀಸ್ ಅಲ್ಲಿ $2,493 ಫ್ರೆಂಡ್ಸ್ ನಾನು ಕೇವಲ ಒಂದು ಕನ್ವರ್ಷನ್ಸ್ ಇಂದ ನಾನು ಇಲ್ಲಿ ಅರ್ನ್ ಮಾಡ್ತೀನಿ. ಸೊ ನೋಡ್ತಿರಬಹುದು, ಒಂದು ಸೇಲ್ ಬಂತು ಅಂತ ಅನ್ಕೊಳ್ಳಿ, ನಾನು ಎಷ್ಟು ಅರ್ನ್ ಮಾಡ್ತೀನಿ? ಒಂದು ಸೇಲ್ ಇಂದ ನಾನು $2,500 ನಾನು ಅರ್ನ್ ಮಾಡ್ತೀನಿ. ಸೊ ನೋಡ್ತಿರಬಹುದು ಇಲ್ಲಿ $20, $33, ಸೊ ನೋಡ್ತಿರಬಹುದು $18, $20, ಮಿನಿಮಮ್ ಏನಿಲ್ಲ ಅಂದ್ರೆ ಫ್ರೆಂಡ್ಸ್ ಅಲ್ಲಿ $20 ಅರ್ನ್ ಮಾಡ್ತೀನಿ. $20 ಅಂದ್ರೆ ಫ್ರೆಂಡ್ಸ್ ಇಲ್ಲಿ ನಿಯರ್ಲಿ ಎಷ್ಟಾಗುತ್ತೆ? 2,000 ಆಗುತ್ತೆ ಅಂತ ಅನ್ಕೊಳ್ಳಿ. ಸೊ ಇದರ ಅರ್ಥ ಫ್ರೆಂಡ್ಸ್, ಇಲ್ಲಿ ನಾನು ಕೇವಲ ಒಂದು ಕನ್ವರ್ಷನ್ ಇಂದ ಎಷ್ಟು ಅರ್ನ್ ಮಾಡ್ತೀನಿ? 2,000 ಅಂತ ಹಿಡಿದು $3,000 ಫ್ರೆಂಡ್ಸ್ ನಾನು ಅರ್ನ್ ಮಾಡ್ತೀನಿ. ಸೊ ನೋಡ್ತಿರಬಹುದು ನಿಮ್ಮ ಮುಂದೆ ಪ್ರೂಫ್ ಇದೆ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಿಮಗೆ ಗೊತ್ತಿತ್ತು ಅಫಿಲಿಯೇಟ್ ಮಾರ್ಕೆಟಿಂಗ್ ಇಂದ ಯಾವ ರೀತಿ ಅರ್ನಿಂಗ್ ಆಗುತ್ತೆ ಅಂತ ನಿಮಗೆ ಪ್ರೂಫ್ ಕೂಡ ತೋರಿಸಿದ್ದೀನಿ. ಸೊ ಇವಾಗ ಫ್ರೆಂಡ್ಸ್ ನಿಮಗೆ ಹೇಳ್ತಿದ್ದೀನಿ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂದ್ರೆ ಏನು ಅಂತ. ಸೊ ತುಂಬಾ ಜನ ಹೊಸದಾಗಿರ್ತಾರೆ, ನಿಮ್ಗೆ ಗೊತ್ತಿಲ್ಲದೆ ಇರಬಹುದು. ಸೊ ನೋಡಿ ಫ್ರೆಂಡ್ಸ್, ಅಫಿಲಿಯೇಟ್ ಮಾರ್ಕೆಟಿಂಗ್ ಅಲ್ಲಿ ಏನಾಗುತ್ತೆ ಗೊತ್ತಾ? ಸೊ ಇಲ್ಲಿ ಫ್ರೆಂಡ್ಸ್ ನೀವು ಏನು ಮಾಡ್ತೀರಾ, ಒಂದು ಪ್ರಾಡಕ್ಟ್ ಅನ್ನ ಜನರಿಗೆ ಪ್ರಮೋಟ್ ಮಾಡ್ತೀರಾ ಅಥವಾ ಅವರಿಗೆ ನೀವು ರೆಕಮೆಂಡ್ ಮಾಡ್ತೀರಾ. ಸೊ ನೀವು ರೆಕಮೆಂಡ್ ಮಾಡಿರುವಂತಹ ಪ್ರಾಡಕ್ಟ್ ಇಂದ ಅವರು ಆ ಪ್ರಾಡಕ್ಟ್ ಅನ್ನ ಅಥವಾ ಸರ್ವಿಸ್ ಅನ್ನ ಪರ್ಚೇಸ್ ಮಾಡಿದ್ರು ಅಂತ ಅನ್ಕೊಳ್ಳಿ, ಇಲ್ಲಿ ನಿಮಗೆ ಕಮಿಷನ್ ಸಿಗುತ್ತೆ. ಇನ್ನು ಕ್ಲಿಯರ್ ಆಗಿ ಹೇಳಬೇಕು ಅಂದ್ರೆ ಇಲ್ಲಿ ಫ್ರೆಂಡ್ಸ್ ಇವಾಗ ನೋಡ್ತಿರಬಹುದು, ನಾನು ಯೂಟ್ಯೂಬ್ ಅಲ್ಲಿ ಬಂದಿದ್ದೀನಿ. ಇಲ್ಲಿ ಫ್ರೆಂಡ್ಸ್ ನೀವು ನೋಡ್ತಿರಬಹುದು ಟೆಕ್ ಇನ್ ಕನ್ನಡ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ. ಐ ಥಿಂಕ್ ನಿಮ್ಮಲ್ಲಿ ಎಲ್ಲರಿಗೂ ಗೊತ್ತಿರಬಹುದು ಅಂತ ಅನ್ಕೋತಿದ್ದೀನಿ. ಇಲ್ಲಿ ಬಂದು ಫ್ರೆಂಡ್ಸ್ ನೀವು ಇವಾಗ ಇವ್ರದ್ದು ಯಾವ್ದಾದ್ರು ಒಂದು ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಇವ್ರದ್ದು ವಿಡಿಯೋ ಪ್ಲೇ ಆಗ್ತದೆ. ಇಲ್ಲಿ ಬಂದು ಫ್ರೆಂಡ್ಸ್ ಇವರು ಡಿಸ್ಕ್ರಿಪ್ಷನ್ ಅನ್ನ ಚೆಕ್ ಮಾಡಿದ್ರೆ ಇಲ್ಲಿ ಫ್ರೆಂಡ್ಸ್ ನೋಡ್ತಿರಬಹುದು ಕೆಳಗಡೆ ನಿಮಗೆ ಲಿಂಕ್ ಸಿಕ್ಕಿರುತ್ತೆ. ಇಲ್ಲಿ ನೋಡ್ತಿರಬಹುದು ಬೈ ಲಿಂಕ್ ಇನ್ ಅಮೆಜಾನ್ ಅಂತ ಕೊಟ್ಟಿದೆ. ಇದು ಫ್ರೆಂಡ್ಸ್ ಇವ್ರದ್ದು ಅಫಿಲಿಯೇಟ್ ಲಿಂಕ್ ಇದೆ. ಹಾಗೂ ಫ್ರೆಂಡ್ಸ್ ನೋಡ್ತಿರಬಹುದು ಇದು ಫ್ಲಿಪ್ಕಾರ್ಟ್ ಲಿಂಕ್ ಇದೆ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಸಪೋಸ್ ಅನ್ಕೊಳ್ಳಿ ನಾನು ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತೇನೆ ಅಂತ ಅನ್ಕೊಳ್ಳಿ, ಇದು ಅಮೆಜಾನ್ಗೆ ರೀಡೈರೆಕ್ಟ್ ಮಾಡುತ್ತೆ. ಸೊ ನೋಡ್ತಿರಬಹುದು ಇವಾಗ ಅಮೆಜಾನ್ ಓಪನ್ ಆಗಿದೆ. ಇಲ್ಲಿಂದ ಫ್ರೆಂಡ್ಸ್ ಇವಾಗ ನಾನು ಯಾವ್ದಾದ್ರು ಒಂದು ಪ್ರಾಡಕ್ಟ್ ಅನ್ನ ಪರ್ಚೇಸ್ ಮಾಡಿದೆ ಅಂತ ಅನ್ಕೊಳ್ಳಿ, ಇಲ್ಲಿ ಇವರಿಗೆ ಕಮಿಷನ್ ಸಿಗುತ್ತೆ. ಇದಕ್ಕೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತಾರೆ. ಸೊ ನಿಮಗೆ ಗೊತ್ತಿತ್ತಾ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂದ್ರೆ ಏನು, ಯಾವ ರೀತಿ ವರ್ಕ್ ಆಗುತ್ತೆ ಅಂತ? ಸೊ ನಂದು ಅರ್ನಿಂಗ್ ಮೆಥಡ್ ಡಿಫರೆಂಟ್ ಇದೆ. ನಾನು ಅಫಿಲಿಯೇಟ್ ಮಾರ್ಕೆಟಿಂಗ್ ಬೇರೆ ಮೆಥಡ್ ಇಂದ ಅರ್ನ್ ಮಾಡಿದ್ದೀನಿ. ಸೊ ಇಲ್ಲಿ ಫ್ರೆಂಡ್ಸ್ ಇವರು ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡಿ ಅಫಿಲಿಯೇಟ್ ಮಾರ್ಕೆಟಿಂಗ್ ಅನ್ನ ಮಾಡ್ತಿದ್ದಾರೆ. ಓಕೆ, ಬಟ್ ಇಲ್ಲಿ ಇವತ್ತು ನಾನು ನಿಮಗೆ ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡೋಕ್ಕೆ ಹೇಳ್ತಿಲ್ಲ. ಡೋಂಟ್ ವರಿ, ನಿಮಗೆ ಕ್ಯಾಮರಾ ಮುಂದೆ ಬಂದು ಮಾತಾಡೋ ಅವಶ್ಯಕತೆ ಇಲ್ಲ ಅಥವಾ ನೀವು ಈ ರೀತಿ ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡುವಂತ ಅವಶ್ಯಕತೆ ಇಲ್ಲ. ಸೊ ಇವತ್ತು ಫ್ರೆಂಡ್ಸ್ ನಿಮಗೆ ಹೇಳ್ತೀನಿ ಹೇಗೆ ನೀವು ಫ್ರೀಯಲ್ಲಿ ಬ್ಲಾಗಿಂಗ್ ಮೂಲಕ ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡೋದು ಅಂತ ಹೇಳ್ತೀನಿ. ಓಕೆ, ಸೊ ತುಂಬಾನೇ ಸಿಂಪಲ್ ಆಗಿರುವಂತದ್ದು. ಇಲ್ಲಿ ಫ್ರೆಂಡ್ಸ್ ನಿಮಗೆ ಯಾವುದೇ ರೀತಿ ದುಡ್ಡು $1 ಕೂಡ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ, ಡೊಮೇನ್ ಪರ್ಚೇಸ್ ಮಾಡೋ ಅವಶ್ಯಕತೆ ಇಲ್ಲ, ಹೋಸ್ಟಿಂಗ್ ಪರ್ಚೇಸ್ ಮಾಡೋ ಅವಶ್ಯಕತೆ ಇಲ್ಲ. 110% ಫ್ರೀಯಲ್ಲಿ ನೀವು ಮೊಬೈಲ್ ಫೋನ್ ಅನ್ನು ಬಳಸಿಕೊಂಡು ನೀವು ಈ ಕೆಲಸನ ಮಾಡಬಹುದು. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಬ್ಲಾಗಿಂಗ್ಗೋಸ್ಕರ ನಾವು ಬ್ಲಾಗರ್ನ ಯೂಸ್ ಮಾಡ್ತಿದ್ವಿ, ಫ್ರೀಯಲ್ಲಿ ಇದೆ. ಸೊ ಇದಕ್ಕೋಸ್ಕರ ಫ್ರೆಂಡ್ಸ್ ನಿಮಗೆ ನೋಡಬೇಕಾಗುತ್ತೆ, ಸಿಂಪ್ಲಿ ಗೂಗಲ್ ಅಲ್ಲಿ ಬನ್ನಿ, ಗೂಗಲ್ ಅಲ್ಲಿ ಬಂದು ಬ್ಲಾಗರ್ ಅಂತ ನೀವು ಸರ್ಚ್ ಮಾಡಿ. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಬ್ಲಾಗರ್ ಓಪನ್ ಆಗುತ್ತೆ. ಇದು ಫ್ರೆಂಡ್ಸ್ ಗೂಗಲ್ ದವ್ರದಿದೆ. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಾನು ಬ್ಲಾಗರ್ ಮೇಲೆ ಬಂದು ಕ್ಲಿಕ್ ಮಾಡ್ತೀನಿ. ಇದರ ಮೇಲೆ ಫ್ರೆಂಡ್ಸ್ ನಾನು ಆಲ್ರೆಡಿ ಒಂದು ವಿಡಿಯೋನ ಮಾಡಿದ್ದೀನಿ ಹೇಗೆ ನೀವು ಬ್ಲಾಗರ್ ಅಲ್ಲಿ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡೋದು ಅಂತ. ಆ ವಿಡಿಯೋ ನೋಡಿರಲಿಲ್ಲ ಅಂದ್ರೆ ಹೋಗಿ ನೋಡಬಹುದು, ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಅಥವಾ ಒಂದು ವಿಡಿಯೋ ಸೆಕ್ಷನ್ ನಿಮಗೆ ನೋಡೋಕೆ ಸಿಗುತ್ತೆ. ಸೊ ನೆಕ್ಸ್ಟ್ ಫ್ರೆಂಡ್ಸ್ ಇಲ್ಲಿಂದ ಇವಾಗ ನೋಡ್ತಿರಬಹುದು ನಾನು ಆಲ್ರೆಡಿ ಕ್ರಿಯೇಟ್ ಮಾಡಿದ್ದೀನಿ. ಸೊ ಇವಾಗ ನಾವು ಒಂದು ಹೊಸ ಒಂದು ವೆಬ್ಸೈಟ್ ಅನ್ನ ಕ್ರಿಯೇಟ್ ಮಾಡೋಣ. ಸೊ ಅದಕ್ಕೋಸ್ಕರ ಫ್ರೆಂಡ್ಸ್ ನಾನು ಬಂದು ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ತಾ ಇರಬಹುದು ನ್ಯೂ ಬ್ಲಾಗ್ ಅಂತ ಆಪ್ಷನ್ ಇದೆಲ್ಲ, ಇದ್ರ ಮೇಲೆ ಬಂದು ನಾನು ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಾವೇನ್ ಮಾಡ್ತಿದೀವಿ, ಅಮೆಜಾನ್ ಅಲ್ಲಿ ಇರುವಂತಹ ಪ್ರಾಡಕ್ಟ್ ಅನ್ನ ನಾವು ಪ್ರಮೋಟ್ ಮಾಡ್ತಿದ್ವಿ. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನೀವು ಏನು ಬೇಕಾದ್ರೂ ಹೆಸರು ಕೊಡಬಹುದು. ಫಾರ್ ಎಕ್ಸಾಂಪಲ್ ಗೋಸ್ಕರ ಫ್ರೆಂಡ್ಸ್ ಒಂದು ಹೆಸರು ಕೊಡ್ತೀನಿ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಾನು ಟೈಟಲ್ ಗೆಜೆಟ್ ದುನಿಯಾ ಅಂತ ಕೊಟ್ಟಿದ್ದೀನಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡೋಣ. ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ನಮಗೆ ಅಡ್ರೆಸ್ ಕೊಡಬೇಕಾಗುತ್ತೆ. ಇದು ಅಡ್ರೆಸ್ ಫ್ರೆಂಡ್ಸ್ ಏನಿರುತ್ತೆ ಗೊತ್ತಾ? ಇವಾಗ ನೀವು ನೋಡಿರಬಹುದು google.com, facebook.com, amazon.com ಈ ರೀತಿ ಫ್ರೆಂಡ್ಸ್ ನಿಮಗೆ ಹೆಸರು ಕೊಡಬೇಕಾಗುತ್ತೆ. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಇಲ್ಲಿ ಗೆಜೆಟ್ ದುನಿಯಾ ಅಂತ ನಾನು ಕೊಡ್ತೀನಿ. ಓಕೆ, ಸೊ ನೋಡ್ತಿರಬಹುದು ಫ್ರೆಂಡ್ಸ್ ಇದು ಇವಾಗ ಅವೈಲೇಬಲ್ ಇಲ್ಲ. ಸೊ ಯಾಕಂದ್ರೆ ಫ್ರೆಂಡ್ಸ್ ಆಲ್ರೆಡಿ ಈ ಜನ ಇದ್ರ ಮೇಲೆ ವರ್ಕ್ ಮಾಡ್ತಿರ್ತಾರೆ. ಸೊ ಹಾಗಾಗಿ ಫ್ರೆಂಡ್ಸ್ ಇಲ್ಲಿ ಅವೈಲೇಬಲ್ ಇಲ್ಲ. ಇಲ್ಲಿ ಫ್ರೆಂಡ್ಸ್ ಇವಾಗ ನಾನು ಸ್ವಲ್ಪ ಹೆಸರು ಚೇಂಜ್ ಮಾಡೋಣ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಾವು ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಇದು ಅವೈಲೇಬಲ್ ಇದೆ. ಇಷ್ಟ ಆದಂತರ ಸಿಂಪ್ಲಿ ಸೇವ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಓಕೆ, ಸೊ ನೋಡ್ತಿರಬಹುದು ಫ್ರೆಂಡ್ಸ್ ಇಲ್ಲಿಗೆ ಇವಾಗ ಸೇವ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ಇದನ್ನ ಹೇಗೆ ನೀವು ಕಸ್ಟಮೈಸೇಷನ್ ಮಾಡೋದು ಹಾಗೂ ಇದರಲ್ಲಿ ಹೇಗೆ ನೀವು ಥೀಮ್ಸ್ ಗಳನ್ನ ಆಡ್ ಮಾಡೋದು ಅಂತ ಹೇಳ್ತೀನಿ. ಸೊ ಇದಕ್ಕೋಸ್ಕರ ಫ್ರೆಂಡ್ಸ್ ಇವಾಗ ಮೊದಲಿಗೆ ಏನು ಮಾಡಬೇಕಾಗುತ್ತೆ, ಸಿಂಪಲ್ ನೀವು ಇಲ್ಲಿ ಥೀಮ್ ಅಂತ ನಿಮಗೆ ಒಂದು ಆಪ್ಷನ್ ಸಿಗುತ್ತೆ ನೋಡಿ, ಇದ್ರ ಮೇಲೆ ಬನ್ನಿ, ಥೀಮ್ ಮೇಲೆ ಬಂದು ಕ್ಲಿಕ್ ಮಾಡಿ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನೋಡ್ತಿರಬಹುದು ಎಷ್ಟೊಂದು ನಿಮ್ಮ ಹತ್ರ ಥೀಮ್ಸ್ ಇದೆ ಅಂತ. ಬಟ್ ಇಲ್ಲಿ ಫ್ರೆಂಡ್ಸ್ ಇವಾಗ ನಾವು ಒಂದು ಇ-ಕಾಮರ್ಸ್ ಸ್ಟೋರ್ ನ ಕ್ರಿಯೇಟ್ ಮಾಡ್ತಿದ್ವಿ. ಸೊ ಹಾಗಾಗಿ ಇಲ್ಲಿ ನಮಗೆ ಒಂದು ಬೇರೆ ಥೀಮ್ ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಫ್ರೆಂಡ್ಸ್ ಇವಾಗ ಏನು ಮಾಡಬೇಕಾಗುತ್ತೆ, ಸಿಂಪ್ಲಿ ನಿಮಗೆ ಗೂಗಲ್ ಅಲ್ಲಿ ಬರಬೇಕಾಗುತ್ತೆ. ಗೂಗಲ್ ಅಲ್ಲಿ ಬಂದು ಫ್ರೆಂಡ್ಸ್ ಇಲ್ಲಿ ಏನಂತ ಸರ್ಚ್ ಮಾಡಿ, AMAZN ಅಮೆಜಾನ್ ಇಲ್ಲಿ ಬ್ಲಾಗರ್ ಟೆಂಪ್ಲೇಟ್ ಅಂತ ಈ ರೀತಿ ಸರ್ಚ್ ಮಾಡಿ. ಓಕೆ, ಸೊ ನೋಡ್ತಿರಬಹುದು ಫ್ರೆಂಡ್ಸ್ ಇವಾಗ ನಿಮ್ಮ ಮುಂದೆ ಫಸ್ಟ್ ಲಿಂಕ್ ಓಪನ್ ಆಗುತ್ತೆ. ಇದ್ರ ಮೇಲೆ ಬಂದು ಕ್ಲಿಕ್ ಮಾಡಬೇಕಾಗುತ್ತೆ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನೋಡ್ತಿರಬಹುದು ನಮ್ಮ ಹತ್ರ ಥೀಮ್ ಬಂದಿದೆ. ಇಲ್ಲಿ ಫ್ರೆಂಡ್ಸ್ ನೀವು ಮೇಲ್ಗಡೆ ನೋಡೋದಾದ್ರೆ ಇಲ್ಲಿ ಪ್ರೈಸ್ ಕೊಟ್ಟಿದ್ದಾರೆ $9.50 ಅಂತ ಕೊಟ್ಟಿದ್ದಾರೆ. ಇದನ್ನ ಫ್ರೆಂಡ್ಸ್ ನೀವು ಬೇಕಾದ್ರೆ
ಪರ್ಚೇಸ್ ಮಾಡಬಹುದು, ಬಟ್ ಇಲ್ಲ ನಿಮಗೆ ಫ್ರೀಲಿ ಹೇಳ್ತಿದ್ದೀನಿ. ಇದನ್ನ ನೀವು ಪರ್ಚೇಸ್ ಮಾಡ್ತಾರೆ ಅಂತ ಅನ್ಕೊಳ್ಳಿ, ಇಲ್ಲಿ ನಿಮಗೆ ಕೆಲವೊಂದಿಷ್ಟು ಬೆನಿಫಿಟ್ಗಳು ಸಿಗುತ್ತೆ, ಅದರ ಅವಶ್ಯಕತೆ ನಮಗೆ ಇವಾಗ ಸದ್ಯಕ್ಕಿಲ್ಲ. ಸೊ ಹಾಗಾಗಿ ನಾನು ಇಲ್ಲಿ ಸಿಂಪ್ಲಿ ಫ್ರೀ ಡೌನ್ಲೋಡ್ ಅಂತ ಆಪ್ಷನ್ ಇದೆ ನೋಡಿ, ಇದರ ಮೇಲೆ ಬಂದು ನಾನು ಕ್ಲಿಕ್ ಮಾಡ್ತೀನಿ. ಸೊ ಇದು ಫ್ರೆಂಡ್ಸ್ ಇವಾಗ ನಮ್ಮ ಹತ್ರ ಡೌನ್ಲೋಡ್ ಆಗ್ತಿದೆ. ಸೊ ನೋಡ್ತಾ ಇರಬಹುದು ಇವಾಗ ಫ್ರೆಂಡ್ಸ್ ಇದು ಡೌನ್ಲೋಡ್ ಆಗಿದೆ. ನೆಕ್ಸ್ಟ್ ಫ್ರೆಂಡ್ಸ್ ಏನು ಮಾಡೋಣ ಗೊತ್ತಾ, ಇದನ್ನ ನಿಮಗೆ ಜಿಪ್ ಫೈಲ್ ಇರಲ್ಲ, ಇದನ್ನ ನಿಮಗೆ ಅನ್ಜಿಪ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಾನು ಬಂದಿರ ಮೇಲೆ ಡಬಲ್ ಕ್ಲಿಕ್ ಮಾಡ್ತೀನಿ. ಓಕೆ, ಸೊ ಇಲ್ಲಿಗೆ ಫ್ರೆಂಡ್ಸ್ ನೋಡ್ತಾ ಇರಬಹುದು ಇದು ಅನ್ಜಿಪ್ ಆಗಿದೆ. ಡಬಲ್ ಕ್ಲಿಕ್ ಮಾಡಿದ ತಕ್ಷಣ ಇದು ಅನ್ಜಿಪ್ ಆಗುತ್ತೆ. ಸೊ ಇಲ್ಲಿಂದ ಬಂದು ಫ್ರೆಂಡ್ಸ್ ಇವಾಗ ನೋಡೋದ್ರೆ ಇಲ್ಲಿ ನಿಮಗೆ ಕೆಲವೊಂದಿಷ್ಟು ಆಪ್ಷನ್ಸ್ ನೋಡಕ್ಕೆ ಸಿಗುತ್ತೆ. ಓಕೆ, ಸೊ ಇಲ್ಲಿ ಬಂದು ಇವಾಗ ಟೆಂಪ್ಲೇಟ್ ಬರ್ತೀನಿ. ಟೆಂಪ್ಲೇಟ್ ಬಂದ ನಂತರ ಇಲ್ಲಿ ನಿಮಗೆ ಒಂದು ಫೈಲ್ ನೋಡಕ್ಕೆ ಸಿಗುತ್ತೆ, amazon.xml ಅಂತ. ಇದನ್ನ ಫ್ರೆಂಡ್ಸ್ ನಿಮಗೆ ಯೂಸ್ ಮಾಡಬೇಕಾಗುತ್ತೆ. ಹೇಗೆ ಯೂಸ್ ಮಾಡೋದು ಅದು ನಿಮಗೆ ಹೇಳ್ತೀನಿ. ಸೊ ಮೊದಲಿಗೆ ನಾವು ಮಿನಿಮೈಸ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ಬ್ಲಾಗರ್ ಅಲ್ಲಿ ಬರೋಣ. ಬ್ಲಾಗರ್ ಅಲ್ಲಿ ಬಂದ ನಂತರ ನಿಮಗೆ ಸೈಡ್ ಅಲ್ಲಿ ಒಂದು ಆಪ್ಷನ್ ಇದೆ ನೋಡಿ, ಏರೋ ಮಾರ್ಕ್, ಇದರ ಮೇಲೆ ಬಂದು ಕ್ಲಿಕ್ ಮಾಡಿ. ಇಲ್ಲಿಂದ ರಿಸ್ಟೋರ್ ಅಂತ ನಿಮಗೆ ಒಂದು ಆಪ್ಷನ್ ನೋಡಕ್ಕೆ ಸಿಗುತ್ತೆ, ಇದರ ಮೇಲೆ ಬಂದು ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಇವಾಗ ಅಪ್ಲೋಡ್ಸ್ ಮೇಲೆ ಕ್ಲಿಕ್ ಮಾಡೋಣ. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಮಗೆ ಆ XML ಫೈಲ್ ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಇಲ್ಲ ಇವಾಗ ಡೌನ್ಲೋಡ್ಸ್ ಅಲ್ಲಿ ಬರ್ತಿದ್ದೀನಿ, ಟೆಂಪ್ಲೇಟ್ ಮೇಲೆ ಬಂದು ಕ್ಲಿಕ್ ಮಾಡ್ತೀನಿ. ಇಲ್ಲಿಂದ ಫ್ರೆಂಡ್ಸ್ ಇವಾಗ ನಾವು ಈ XML ಫೈಲ್ ನ ಸೆಲೆಕ್ಟ್ ಮಾಡೋಣ. ಇಲ್ಲಿಂದ ಸಿಂಪ್ಲಿ ಓಪನ್ ಮೇಲೆ ಕ್ಲಿಕ್ ಮಾಡೋಣ. ನೋಡ್ತಾ ಇರಬಹುದು ಫ್ರೆಂಡ್ಸ್ ಇವಾಗ ಇದು ರಿಸ್ಟೋರಿಂಗ್ ಆಗ್ತಿದೆ. ಓಕೆ, ಸೊ ಇದು ಫ್ರೆಂಡ್ಸ್ ಇವಾಗ ರಿಸ್ಟೋರ್ ಆಗಿದೆ. ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ಏನು ಮಾಡೋಣ ಗೊತ್ತಾ, ವ್ಯೂ ಬ್ಲಾಗ್ ಮೇಲೆ ಬಂದು ನಾನು ಕ್ಲಿಕ್ ಮಾಡ್ತೀನಿ. ಓಕೆ, ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇವಾಗ ನಮ್ಮ ಥೀಮ್ ಕಂಪ್ಲೀಟ್ಲಿ ಚೇಂಜ್ ಆಗಿದೆ. ಇಲ್ಲಿ ನೋಡ್ತಾ ಇರಬಹುದು ಇದೇ ರೀತಿ ಫ್ರೆಂಡ್ಸ್ ಇವಾಗ ನಮ್ಮ ಥೀಮ್ ಬಂದಿದೆ. ಓಕೆ, ಸೊ ನೋಡಿ ಫ್ರೆಂಡ್ಸ್ ಎಷ್ಟು ನೀಟಾಗಿ ಥೀಮ್ ಚೇಂಜ್ ಆಗಿದೆ ಅಂತ. ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ನಮಗೆ ಇದರಲ್ಲಿ ಕೆಲವೊಂದಿಷ್ಟು ಮಾಡಿಫಿಕೇಶನ್ ಮಾಡಬೇಕಾಗುತ್ತೆ, ಕೆಲವೊಂದಿಷ್ಟು ಕಸ್ಟಮೈಸೇಷನ್ ಮಾಡಬೇಕಾಗುತ್ತೆ. ಇಲ್ಲಿ ಫ್ರೆಂಡ್ಸ್ ನೋಡ್ತಾ ಇರಬಹುದು ಇವಾಗ ಲೋಗೋ ಆಗಿರಬಹುದು, ನೆಕ್ಸ್ಟ್ ಇಲ್ಲಿ ಹೋಮ್ ಬಟನ್ಸ್ ಟ್ಯಾಬ್ಸ್ ನಿಮಗೆ ನೋಡೋ ಸಿಗುತ್ತೆ. ಇದೆಲ್ಲ ನೀವು ಹೇಗೆ ಇಲ್ಲಿ ಚೇಂಜ್ ಮಾಡೋದು ಅಂತ ಹೇಳ್ತಾ ಇದೀನಿ. ಸೊ ಅದಕ್ಕೋಸ್ಕರ ಫ್ರೆಂಡ್ಸ್ ಇವಾಗ ನಾನು ಮತ್ತೆ ಬ್ಲಾಗರ್ಲಿ ಬರೋಣ. ಬ್ಲಾಗರ್ಲಿ ಬಂದ ನಂತರ ಇಲ್ಲಿ ಲೇಔಟ್ ಅಂತ ನಿಮಗೆ ಒಂದು ಆಪ್ಷನ್ ನೋಡೋ ಸಿಗುತ್ತೆ ನೋಡಿ, ಇದರ ಮೇಲೆ ಬಂದು ಕ್ಲಿಕ್ ಮಾಡಿ. ಇಲ್ಲಿ ಬಂದು ಫ್ರೆಂಡ್ಸ್ ನೀವು ನೋಡಬಹುದು ಇವರು ಅಮೆಝಾನ್ ಅಲ್ಲಿ ಏನೆಲ್ಲ ಇಲ್ಲಿ ಟ್ಯಾಬ್ಸ್ ಗಳನ್ನ ಯೂಸ್ ಮಾಡ್ತಾರೆ ಅಂತ ನೋಡಬಹುದು. ಇಲ್ಲಿ ನೋಡ್ತಾ ಇದ್ದಾರೆ ಅಮೆಝಾನ್ ಮಿನಿ ಟಿವಿ ಅಂತಿದೆ, ಸೇಲ್ ಅಂತಿದೆ, ಟುಡೇ ಡೀಲ್ಸ್ ಅಂತಿದೆ, ಅಮೆಝಾನ್ ಪೇ ಇದೆ, ಬೆಸ್ಟ್ ಸೆಲ್ಲರ್ ಅಂತಿದೆ, ಮೊಬೈಲ್ಸ್ ಇದೆ. ಓಕೆ, ಸೊ ಇಲ್ಲಿ ಬಂದು ಫ್ರೆಂಡ್ಸ್ ಇಲ್ಲಿಂದ ಐಡಿಯಾನ ತಗೋಬಹುದು. ಓಕೆ, ಸೊ ಇಲ್ಲಿ ಬಂದು ಫ್ರೆಂಡ್ಸ್ ನಾವು ಇವಾಗ ಇದು ಪ್ರತಿಯೊಂದು ಚೇಂಜ್ ಮಾಡೋಣ. ಇಲ್ಲಿ ನೋಡ್ತಾ ಇರಬಹುದು ಇಲ್ಲಿ ಇವಾಗ ಇಂಟ್ರೋ ಸೆಕ್ಷನ್ ಅಂತಿದೆ. ಇಲ್ಲಿ ಫ್ರೆಂಡ್ಸ್ ನೀವು ಬೇಕಾದ್ರೆ ಮೊಬೈಲ್ ಫೋನ್ಸ್ ಅಂತ ಕೊಡಬಹುದು. ಇಲ್ಲಿ ನೋಡ್ತಾ ಇರಬಹುದು ಈ ರೀತಿ ನೀವು ಬೇರೆ ಬೇರೆ ಇಲ್ಲಿ ಆಪ್ಷನ್ಸ್ ಗಳನ್ನ ಆಡ್ ಮಾಡಬಹುದು. ನಿಮಗೆ ಯಾವ ಆಪ್ಷನ್ ಬೇಕು ನೀವು ಆ ಆಪ್ಷನ್ ಅನ್ನ ಇಲ್ಲಿ ಆಡ್ ಮಾಡಬಹುದು. ಅದು ಹೇಗೆ ಆಡ್ ಮಾಡೋದು ಅಂತ ಹೇಳ್ತೀನಿ. ಇಲ್ಲಿ ಫ್ರೆಂಡ್ಸ್ ಇವಾಗ ಮತ್ತೆ ನಾನು ಬ್ಲಾಗರ್ಲಿ ಬರ್ತೀನಿ. ಬ್ಲಾಗರ್ಲಿ ಬಂದ ನಂತರ ಇಲ್ಲಿ ಇವಾಗ ಇದ್ರ ಮೇಲೆ ನಿಮಗೆ ಕ್ಲಿಕ್ ಮಾಡಬೇಕಾಗುತ್ತೆ. ಓಕೆ, ಸೊ ಇದೆಲ್ಲ ಫ್ರೆಂಡ್ಸ್ ಇವಾಗ ಯೂಸ್ ಇಲ್ಲ ನಮಗೆ. ಸಿಂಪ್ಲಿ ಇದನ್ನ ನಾನು ಅನ್ಟಿಕ್ ಮಾಡ್ತೀನಿ, ಸೇವ್ ಮಾಡ್ತೀನಿ. ಓಕೆ, ಆನಂತರ ಫ್ರೆಂಡ್ಸ್ ಬೇಕಾದ್ರೆ ಇದನ್ನೆಲ್ಲ ಟಿಕ್ ಮಾಡ್ಕೋಬಹುದು. ನೆಕ್ಸ್ಟ್ ನೋಡ್ತಾ ಇರಬಹುದು ಜೇಸನ್ ಅವೈಲೇಬಲ್ ಅಂತಿದೆ, ಇದು ನಮಗೆ ಬೇಕಾಗಿಲ್ಲ. ಸೊ ಇದನ್ನ ಕೂಡ ನಾನು ಅನ್ಟಿಕ್ ಮಾಡಿ ಇದನ್ನ ಕೂಡ ನಾನು ಡಿಸೇಬಲ್ ಮಾಡ್ತಿದ್ದೀನಿ. ಸಿಂಪಲ್. ನೆಕ್ಸ್ಟ್ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇಲ್ಲಿ ಇವಾಗ ಹೆಡರ್ ಲೋಗೋ ಬಂದಿದೆ. ಸೊ ಇದನ್ನ ಟಿಕ್ ಮಾಡ್ತೀನಿ. ಸೊ ಇಲ್ಲಿಂದ ಫ್ರೆಂಡ್ಸ್ ನೀವು ಬೇಕಾದ್ರೆ ಇದನ್ನ ಲೋಗೋನ ಚೇಂಜ್ ಮಾಡಬಹುದು. ಇಲ್ಲಿ ನೋಡ್ತಾರ ಹೆಡರ್ ಲೋಗೋ ನಿಮಗೆ ಬೇರೆ ಬೇಕಾದ್ರೆ ನೀವು ಇಲ್ಲಿಂದ ಬೇರೆ ಕೂಡ ಕೊಡಬಹುದು. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಾನು ಸಿಂಪಲ್ ಏನು ಮಾಡ್ತೀನಿ ಗೊತ್ತಾ, ಇದನ್ನು ಕೂಡ ಅನ್ಟಿಕ್ ಮಾಡ್ತೀನಿ. ಇದನ್ನು ಕೂಡ ನಮಗೆ ಬೇಕಾಗಿಲ್ಲ, ಸಿಂಪಲ್ ಸೇವ್ ಮಾಡ್ತೀನಿ. ಓಕೆ, ಇಷ್ಟಾಂತರ ಫ್ರೆಂಡ್ಸ್ ಇವಾಗ ಇಲ್ಲಿ ಬಂದು ಇದನ್ನ ರಿಫ್ರೆಶ್ ಮಾಡಿದೆ ಅಂತ ಅನ್ಕೊಳ್ಳಿ. ಓಕೆ, ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇಲ್ಲಿ ಇವಾಗ ಲೋಗೋ ಇತ್ತಲ್ಲ, ಅದು ಲೋಗೋ ರಿಮೂವ್ ಆಗಿದೆ. ಓಕೆ, ಸೊ ಮತ್ತೆ ನಾನು ಬ್ಯಾಕ್ ಬರ್ತೀನಿ. ಬ್ಯಾಕ್ ಬಂದ ನಂತರ ಇಲ್ಲಿ ನೋಡ್ತಾ ಇರಬಹುದು ಇವಾಗ ಹೆಡರ್ ಮೆನು ಅಂತಿದೆ. ಸೊ ಇದ್ರ ಮೇಲೆ ಬಂದು ನಾನು ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲಿಂದ ಫ್ರೆಂಡ್ಸ್ ಇವಾಗ ನೋಡ್ತಾ ಇರಬಹುದು ನಿಮಗೆ ಬೇರೆ ಬೇರೆ ಆಪ್ಷನ್ ನೋಡಕ್ಕೆ ಸಿಗುತ್ತೆ. ಇಲ್ಲಿ ಕೆಳಗಡೆ ಬಂದು ಹೋಮ್ ಅಂತ ನಿಮಗೆ ಆಪ್ಷನ್ ನೋಡಕ್ಕೆ ಸಿಗುತ್ತೆ. ಫೀಚರ್ಸ್ ಅಂತಿದೆ. ಇಲ್ಲಿ ಫೀಚರ್ಸ್ ಇಲ್ಲಿ ಬರುತ್ತೆ ಗೊತ್ತಾ, ಇಲ್ಲಿ ನೋಡ್ತಾ ಇರಬಹುದು ಇದು ಫೀಚರ್ಸ್ ಇದೆ. ಇಲ್ಲಿಂದ ಫ್ರೆಂಡ್ಸ್ ನಿಮಗೆ ಇದು ಚೇಂಜ್ ಮಾಡಬೇಕಂದ್ರೆ ಈಸಿಲಿ ಫ್ರೆಂಡ್ಸ್ ಇದನ್ನ ಚೇಂಜ್ ಮಾಡಬಹುದು. ಇಲ್ಲಿ ಫ್ರೆಂಡ್ಸ್ ಇವಾಗ ನಮಗೆ ಫೀಚರ್ಸ್ ಬೇಕಾಗಿಲ್ಲ. ಇಲ್ಲಿ ಫ್ರೆಂಡ್ಸ್ ಇವಾಗ ಏನು ನೋಡೋಣ, ನಾನು ಪ್ರಾಡಕ್ಟ್ ಅಂತ ಕೊಡ್ತೀನಿ. ನಾನು ಇದ್ರ ಮೇಲೆ ಬಂದು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಫೀಚರ್ಸ್ ಇದೆಲ್ಲ, ಇದ್ರ ಬದಲಾಗಿ ನಾನು ಪ್ರಾಡಕ್ಟ್ಸ್ ಅಂತ ಕೊಡ್ತೀನಿ. ಓಕೆ, ಪ್ರಾಡಕ್ಟ್ಸ್ ಅಂತ ನಾವು ಕೊಡೋಣ. ಫಾರ್ ಎಕ್ಸಾಂಪಲ್ ನಿಮಗೆ ತೋರಿಸ್ತಾ ಇರೋದು ಸೇವ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ ಅಂತ ಅನ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಇದನ್ನು ಸೇವ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೇವ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನನ್ನ ವೆಬ್ಸೈಟಲ್ಲಿ ಬರ್ತೀನಿ. ಇದನ್ನು ಇವಾಗ ರಿಫ್ರೆಶ್ ಮಾಡೋಣ. ಸೊ ನೋಡ್ತಾ ಇರಬಹುದು ಇವಾಗ ಫೀಚರ್ ಅಂತ ಮೇಲ್ಗಡೆ ಬರ್ತಿದೆ, ಇಲ್ಲಿ ಫೀಚರ್ ಅಂತ ಬರ್ತಿದೆ. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಾನು ಇದನ್ನು ರಿಫ್ರೆಶ್ ಮಾಡಿದೆ ಅಂತ ಅನ್ಕೊಳ್ಳಿ. ಇಲ್ಲಿ ಇವಾಗ ಇದು ಪ್ರಾಡಕ್ಟ್ ಅಂತ ಬರುತ್ತೆ. ಇಲ್ಲಿ ನೋಡ್ತಾ ಇರಬಹುದು ಇವಾಗ ಇದು ಪ್ರಾಡಕ್ಟ್ ಅಂತ ಬಂದಿದೆ. ಓಕೆ, ಸೊ ಈ ರೀತಿ ಫ್ರೆಂಡ್ಸ್ ನೀವು ಪ್ರತಿಯೊಂದು ಚೇಂಜಸ್ ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ ಮತ್ತೆ ನಾನು ಇದರಲ್ಲೇ ಬರ್ತಾ ಇದ್ದೀನಿ. ಹೆಡರ್ ಮೆನು ಮೇಲೆ ಬಂದು ಕ್ಲಿಕ್ ಮಾಡ್ತೀನಿ. ಕೆಳಗಡೆ ಬರೋಣ. ಕೆಳಗಡೆ ಬಂದ ನಂತರ ಫ್ರೆಂಡ್ಸ್ ನೋಡ್ತಾ ಇರಬಹುದು ಇಲ್ಲಿ ಇಂಟ್ರೋ ಸೆಕ್ಷನ್ ಅಂತಿದೆ. ಓಕೆ, ಸೊ ಇಲ್ಲಿ ಬಂದು ಫ್ರೆಂಡ್ಸ್ ನೋಡಿದ್ರೆ ಇಲ್ಲಿ ಇವಾಗ ಇಂಟ್ರೋ ಸೆಕ್ಷನ್ ಅಂತಿದೆ. ಇದನ್ನ ಫ್ರೆಂಡ್ಸ್ ಬೇಕಾದ್ರೆ ಚೇಂಜ್ ಮಾಡಬಹುದು. ಇಲ್ಲಿ ಫ್ರೆಂಡ್ಸ್ ಇವಾಗ ಇಂಟ್ರೋ ಸೆಕ್ಷನ್ ಬದಲಾಗಿ ನಾನು ಇಲ್ಲಿ ಏನಂತ ಕೊಡ್ತೀನಿ, ಮೊಬೈಲ್ ಫೋನ್ಸ್ ಅಂತ ಕೊಡೋಣ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಾನು ಸಿಂಪಲ್ ಬಂದು ಮೊಬೈಲ್ ಅಂತ ಕೊಡ್ತೀನಿ. ಮತ್ತೆ ಸೇವ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸಿಂಪಲ್. ಇಲ್ಲಿ ಫ್ರೆಂಡ್ಸ್ ನೋಡ್ತಾ ಇರಬಹುದು ಇಂಟ್ರೋ ಸೆಕ್ಷನ್ ಇದೆಲ್ಲ, ಇದು ಇವಾಗ ಮೊಬೈಲ್ಸ್ ಅಲ್ಲಿ ಕನ್ವರ್ಟ್ ಆಗಿರುತ್ತೆ. ನಾನು ಇದನ್ನ ಮತ್ತೆ ರಿಫ್ರೆಶ್ ಮಾಡ್ತೀನಿ. ಪ್ರಾಡಕ್ಟ್ ಅಲ್ಲಿ ಬರೋಣ. ಇಲ್ಲಿ ಫ್ರೆಂಡ್ಸ್ ಇವಾಗ ನೀವು ನೋಡ್ತಾ ಇರಬಹುದು ಇದ್ರ ಕೆಳಗಡೆ ಇದು ಪ್ರಾಡಕ್ಟ್ ಬರ್ತಾ ಇಲ್ಲ. ಇಲ್ಲಿ ನೋಡ್ತಾರ ಇಲ್ಲಿ ಸೈಡಲ್ಲಿ ಬಂದಿದೆ ಇವಾಗ. ಓಕೆ, ಸೊ ಇದು ಯಾಕೆ ಬಂದಿದೆ ಗೊತ್ತಾ, ಇಲ್ಲಿ ಫ್ರೆಂಡ್ಸ್ ಇವಾಗ ನಾನು ಏನು ಮಾಡಿದ್ದೀನಿ, ಇಲ್ಲಿ ಫ್ರೆಂಡ್ಸ್ ನಾನು ಸಿಂಪಲ್ ಏನಂತ ಕೊಟ್ಟಿದ್ದೆ, ಕೇವಲ ಮೊಬೈಲ್ ಅಂತ ಕೊಟ್ಟಿದೆ. ಸೊ ಈ ರೀತಿ ಫ್ರೆಂಡ್ಸ್ ನಿಮಗೆ ಕೊಡಬಾರ್ದು. ಇಲ್ಲಿ ಫ್ರೆಂಡ್ಸ್ ನಿಮಗೆ ಈ ರೀತಿ ಒಂದು ಡ್ಯಾಶ್ ಕೊಡಬೇಕಾಗುತ್ತೆ. ಈ ಡ್ಯಾಶ್ ಕೊಟ್ಟು ಇವಾಗ ಸೇವ್ ಮಾಡಿದೆ ಅಂತ ಅನ್ಕೊಳ್ಳಿ. ಇಲ್ಲಿ ಇವಾಗ ನಾನು ಸೇವ್ ಮಾಡ್ತೀನಿ. ಮತ್ತೆ ಬಂದು ಇವಾಗ ರಿಫ್ರೆಶ್ ಮಾಡ್ತೀನಿ. ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇವಾಗ ಇದು ಮೊಬೈಲ್ ಸೆಕ್ಷನ್ ಇಲ್ಲ, ಇದು ಇದ್ರ ಕೆಳಗಡೆ ಬರುತ್ತೆ, ಇದರ ಅಂಡರ್ ಬರುತ್ತೆ. ಓಕೆ, ಸೊ ಇದರ ಅಂಡರ್ ಬರಬೇಕು ಅಂದ್ರೆ ನಿಮಗೆ ಡ್ಯಾಶ್ ಕೊಡಬೇಕಾಗುತ್ತೆ. ಸೊ ಮತ್ತೆ ಇವಾಗ ನಾನು ರಿಫ್ರೆಶ್ ಮಾಡ್ತೀನಿ ನೋಡಿ. ಓಕೆ, ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇವಾಗ ಮೊಬೈಲ್ ಅಂತ ಬಂದಿದೆ. ಓಕೆ, ಸೊ ಈ ರೀತಿ ಫ್ರೆಂಡ್ಸ್ ನಿಮಗೆ ಆ ಪ್ರಾಡಕ್ಟ್ ಕೆಳಗಡೆ ನಿಮಗೆ ಬೇರೆ ಬೇರೆ ಟ್ಯಾಬ್ಸ್ಗಳು ಬೇಕು ಅಂದ್ರೆ ನಿಮಗೆ ನೋಡಬೇಕಾಗುತ್ತೆ, ಡ್ಯಾಶ್ ಕೊಡಬೇಕಾಗುತ್ತೆ. ಗೊತ್ತಾ? ಓಕೆ, ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ಸದ್ಯಕ್ಕೆ ನನಗೆ ಇದು ಬೇಕಾಗಿಲ್ಲ. ಸೊ ನಾನು ಏನು ಮಾಡ್ತೀನಿ, ಸಿಂಪ್ಲಿ ಇದನ್ನ ಆಫ್ ಮಾಡ್ತೀನಿ. ಆಫ್ ಮಾಡಿ ಸಿಂಪ್ಲಿ ಸೇವ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸಪೋಸ್ ಅನ್ಕೊಳ್ಳಿ ನಿಮಗೆ ಬೇಕಾದ್ರೆ ನೀವು ಇಲ್ಲಿಂದ ಮತ್ತೆ ಇದನ್ನ ಆನ್ ಮಾಡ್ಕೋಬಹುದು. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಾನು ಇದನ್ನ ಆಫ್ ಮಾಡ್ತೀನಿ. ಸೊ ಇಲ್ಲಿ ಬಂದು ಇದನ್ನ ರಿಫ್ರೆಶ್ ಮಾಡಿದೆ ಅಂತ ಅನ್ಕೊಳ್ಳಿ. ಇಲ್ಲಿ ಫ್ರೆಂಡ್ಸ್ ಇವಾಗ ಮೇಲ್ಗಡೆ ನೋಡ್ತಾ ಇರಬಹುದು ಈ ಟ್ಯಾಬ್ಸ್ಗಳು ನಮಗೆ ಇವಾಗ ಕಾಣಿಸ್ತಾ ಇಲ್ಲ. ಸಿಂಪಲ್. ಮತ್ತೆ ನಾನು ಬ್ಯಾಕ್ ಬರ್ತೀನಿ. ಬ್ಯಾಕ್ ಬಂದ ನಂತರ ನೋಡ್ತಾ ಇರಬಹುದು ಇವಾಗ ಹೆಡರ್ ಬಾರ್ ಇದೆ. ಓಕೆ, ಸೊ ಇಲ್ಲಿ ಬಂದು ಫ್ರೆಂಡ್ಸ್ ನಾನು ಇದ್ರ ಕ್ಲಿಕ್ ಮಾಡಿದೆ ಅಂತ ಅನ್ಕೊಳ್ಳಿ. ಇಂದ ಫ್ರೆಂಡ್ಸ್ ನೀವು ಕೆಳಗಡೆ ಬಂದು ನೋಡ್ತಾ ಇರಬಹುದು ಬೆಸ್ಟ್ ಸೆಲ್ಲರ್ ಇದೆ, ಬುಕ್ಸ್ ಇದೆ, ಎಲೆಕ್ಟ್ರಾನಿಕ್ಸ್ ಇದೆ. ಇಲ್ಲಿ ನೋಡ್ತಾ ಇರಬಹುದು ಇದು ಬೆಸ್ಟ್ ಸೆಲ್ಲರ್, ಬುಕ್ಸ್, ಎಲೆಕ್ಟ್ರಾನಿಕ್ಸ್, ಫ್ಯಾಷನ್, ಕಂಪ್ಯೂಟರ್, ನ್ಯೂ ರಿಲೀಸ್ ಅಂತ ಇದೆ. ಇಲ್ಲಿ ಫ್ರೆಂಡ್ಸ್ ನಿಮಗೆ ಯಾವ್ದು ಬೇಕು ನೀವು ಅದನ್ನ ಚೇಂಜ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ಫ್ರೆಂಡ್ಸ್ ಇಲ್ಲಿ ಬುಕ್ಸ್ ಅಂತಿದಿಲ್ಲ, ಬುಕ್ಸ್ ಬದಲಾಗಿ ಇಲ್ಲ ನೀವು ಮೊಬೈಲ್ ಫೋನ್ ಅಂತ ಕೊಡ್ತೀನಿ. ಓಕೆ, ಸಿಂಪಲ್. ಇಲ್ಲ ಇವಾಗ ಮೊಬೈಲ್ಸ್ ಅಂತ ಕೊಡ್ತೀನಿ. ನಿಮಗೆ ಏನು ಹೆಸರು ಬೇಕೋ ಆ ಹೆಸರನ್ನು ಕೊಡಬಹುದು. ಓಕೆ, ಸೊ ಇಲ್ಲಿ ನೋಡ್ತಾ ಇರಬಹುದು ಇವಾಗ ಮೊಬೈಲ್ಸ್ ಅಂತ ಕೊಟ್ಟಿದ್ದೀನಿ, ಎಲೆಕ್ಟ್ರಾನಿಕ್ಸ್ ಇದೆ, ಫ್ಯಾಷನ್ ಇದೆ, ಕಂಪ್ಯೂಟರ್ಸ್ ಇದೆ. ನಾನು ಎಲ್ಲ ಹಾಗೆ ಇಡ್ತಾ ಇದ್ದೀನಿ. ಆನಂತರ ಸೇವ್ ಮೇಲೆ ಕ್ಲಿಕ್ ಮಾಡೋಣ. ಸೊ ಇಲ್ಲಿ ಬಂದು ಫ್ರೆಂಡ್ಸ್ ಇವಾಗ ನಾನು ರಿಫ್ರೆಶ್ ಮಾಡಿದೆ ಅಂತ ಅನ್ಕೊಳ್ಳಿ.
ಇಲ್ಲಿ ಫ್ರೆಂಡ್ಸ್ ಇವಾಗ ಬುಕ್ಸ್ ಬದಲಾಗಿ ಮೊಬೈಲ್ ಅಂತ ಬಂದಿದೆ. ಓಕೆ, ಸೊ ಈ ರೀತಿ ಫ್ರೆಂಡ್ಸ್ ಇಲ್ಲಿಂದ ಪ್ರತಿಯೊಂದು ಚೇಂಜಸ್ ಅನ್ನ ಮಾಡಬಹುದು. ನೆಕ್ಸ್ಟ್ ನೋಡ್ತಾ ಇರಬಹುದು ಫ್ರೆಂಡ್ಸ್, ಇಲ್ಲಿ ಫಾಲೋವರ್ಸ್ ಅಂತಿದೆ. ಓಕೆ, ಸೊ ಇದರ ಮೇಲೆ ಬಂದು ಕ್ಲಿಕ್ ಮಾಡ್ತಾರೆ ಅಂತ ಅನ್ಕೊಳ್ಳಿ. ಇರಬಹುದು ಫ್ರೆಂಡ್ಸ್, ಇಲ್ಲಿ ಇವಾಗ ಸೋಷಿಯಲ್ ಮೀಡಿಯಾ ಲಿಂಕ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಮಾಡಬೇಕಾಗುತ್ತೆ, ನೀವು ಯಾವಾಗ ಇಲ್ಲಿ ಒಂದು ಬ್ಲಾಗ್ ನ ರೆಡಿ ಮಾಡ್ತಿರಲ್ಲ ಅದೇ ಸೇಮ್ ಹೆಸರಿಂದ ಫ್ರೆಂಡ್ಸ್ ನಿಮಗೆ ಒಂದು ಫೇಸ್ಬುಕ್ ಪೇಜ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳಿ, ಟ್ವಿಟರ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳಿ, ಆನಂತರ ಇನ್ಸ್ಟಾಗ್ರಾಮ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಓಕೆ, ಸೊ ಇದರಿಂದ ಫ್ರೆಂಡ್ಸ್ ಏನಾಗುತ್ತೆ ಗೊತ್ತಾ, ನೀವು ಯಾವಾಗ ಇಲ್ಲಿ ಒಂದು ಪೋಸ್ಟ್ ಅನ್ನ ಬರೀತಿರಲ್ಲ ಅಥವಾ ನೀವು ಇಲ್ಲಿ ಪ್ರಾಡಕ್ಟ್ ಅನ್ನ ಆಡ್ ಮಾಡ್ತಿರಲ್ಲ ಅದನ್ನ ಫ್ರೆಂಡ್ಸ್ ನಿಮಗೆ ಈಸಿಲಿ ನಿಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ನೀವು ಶೇರ್ ಮಾಡಬಹುದು. ಅಲ್ಲಿಂದ ಕೂಡ ನಿಮಗೆ ಟ್ರಾಫಿಕ್ ಬರುತ್ತೆ, ಅಲ್ಲಿಂದ ಕೂಡ ಫ್ರೆಂಡ್ಸ್ ನಿಮಗೆ ಅರ್ನಿಂಗ್ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ಸೇಮ್ ಹೆಸರಿಂದ ನೀವು ಕ್ರಿಯೇಟ್ ಮಾಡಬೇಕಾಗುತ್ತೆ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ನಿಮ್ದು ವೆಬ್ಸೈಟ್ ಹೆಸರೇನಿಲ್ಲ, ಸೇಮ್ ಅದೇ ಹೆಸರಿಂದ ಇಲ್ಲಿ ಫ್ರೆಂಡ್ಸ್ ನಿಮ್ದು ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಅಕೌಂಟ್ ನ ಕ್ರಿಯೇಟ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಫ್ರೆಂಡ್ಸ್ ನೋಡ್ತಾ ಇರಬಹುದು, ಇವಾಗ ನಾನು ಹೆಸರನ್ನು ತಗೊಂಡಿದ್ದೀನಿ, ಗೆಜೆಟ್ ದುನಿಯಾ ಅಂತ ಕೊಟ್ಟಿದ್ದೀನಿ. ಸೊ ನಾನೇನು ಮಾಡ್ತೀನಿ ಇವಾಗ ಸಿಂಪ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಗೆಜೆಟ್ ದುನಿಯಾ ಅಂತ ಹೆಸರಿಟ್ಟು ಒಂದು ಪೇಜ್ ನ ಕ್ರಿಯೇಟ್ ಮಾಡ್ತೀನಿ, ಫೇಸ್ಬುಕ್ ಅಲ್ಲಿ ಗೆಜೆಟ್ ದುನಿಯಾ ಅಂತ ಒಂದು ಫೇಸ್ಬುಕ್ ಪೇಜ್ ಅನ್ನ ಕ್ರಿಯೇಟ್ ಮಾಡ್ತೀನಿ. ಸೊ ಈ ರೀತಿ ಫ್ರೆಂಡ್ಸ್ ಅದ್ರ ಲಿಂಕ್ ಗಳನ್ನ ಇಲ್ಲಿ ಕೊಡಬಹುದು. ಓಕೆ, ಇಷ್ಟು ಕೊಟ್ಟು ಫ್ರೆಂಡ್ಸ್ ಸೇವ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್, ಇಲ್ಲಿ ಇವಾಗ ನಾನು ಹೆಡರ್ ಲೋಗೋನ ಆಫ್ ಮಾಡಿದ್ದೀನಿ. ನೀವು ಬೇಕಾದ್ರೆ ನಿಮ್ದು ಲೋಗೋನ ಕೂಡ ಆಡ್ ಮಾಡಬಹುದು. ಸೊ ನಿಮ್ದು ಲೋಗೋ ಕ್ರಿಯೇಟ್ ಮಾಡಬೇಕು ಅಂದ್ರೆ ಇದಕ್ಕೋಸ್ಕರ ಫ್ರೆಂಡ್ಸ್ ನಿಮ್ಮ ಹತ್ರ ಕ್ಯಾನ್ವಾ ಆ್ಯಪ್ ಇದೆ. ಕ್ಯಾನ್ವಾ ಆ್ಯಪ್ ಅಲ್ಲಿ ನಿಮ್ದು ಓನ್ ಲೋಗೋನ ನೀವು ಕ್ರಿಯೇಟ್ ಮಾಡಬಹುದು. ಅದು ಕೂಡ ನಿಮಗೆ ತೋರಿಸ್ತೀನಿ ಯಾವ ರೀತಿ ಅಂತ. ಸೊ ಇಲ್ಲಿ ಇವಾಗ ನಾನು ಕ್ಯಾನ್ವಾ ಆ್ಯಪ್ ಅನ್ನ ಓಪನ್ ಮಾಡ್ಕೋತಿದ್ದೀನಿ. ಸೊ ನೋಡ್ತಾ ಇರಬಹುದು ಫ್ರೀ ಇದೆ ಫ್ರೆಂಡ್ಸ್, ಇದು ಕೂಡ ನಿಮ್ಗೆ ಗೂಗಲ್ ಪ್ಲೇ ಸ್ಟೋರ್ ಸಿಗುತ್ತೆ. ಇಲ್ಲಿಂದ ಫ್ರೆಂಡ್ಸ್ ಇವಾಗ ನಾನು ಲೋಗೋಸ್ ಅಂತ ಸರ್ಚ್ ಮಾಡ್ತೀನಿ. ಸೊ ನೋಡ್ತಾ ಇರಬಹುದು ಲೋಗೋ ಅಂತ ನಾನು ಇಲ್ಲಿ ಸರ್ಚ್ ಮಾಡೋಣ. ಓಕೆ, ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ನಿಮ್ಮ ಹತ್ರ ಇಲ್ಲಿ ಎಷ್ಟೊಂದು ಒಳ್ಳೆ ಲೋಗೋಸ್ ಬಂದಿದೆ ಅಂತ. ಇದರಲ್ಲಿ ಫ್ರೆಂಡ್ಸ್ ನಿಮಗೆ ಯಾವ್ದು ಬೇಕು ನೀವು ಅದನ್ನ ಸೆಲೆಕ್ಟ್ ಮಾಡಬಹುದು. ಓಕೆ, ಫಾರ್ ಎಕ್ಸಾಂಪಲ್ಗೋಸ್ಕರ ಫ್ರೆಂಡ್ಸ್ ಇವಾಗ ನಾನು ಇದೇ ಸೆಲೆಕ್ಟ್ ಮಾಡಿದೆ ಅಂತ ಅನ್ಕೊಳ್ಳಿ. ಓಕೆ, ಸೊ ಇಲ್ಲಿಂದ ಫ್ರೆಂಡ್ಸ್ ನಾ ಬಂದು ಕಸ್ಟಮೈಸ್ ದಿಸ್ ಮೇಲೆ ಅಂತ ಕ್ಲಿಕ್ ಮಾಡ್ತೀನಿ. ಕಸ್ಟಮೈಸ್ ಮಾಡೋಣ. ಇಲ್ಲಿ ನಾ ಸಿಂಪ್ಲಿ ಇದರ ಹೆಸರನ್ನ ಚೇಂಜ್ ಮಾಡ್ತೀನಿ. ಓಕೆ, ಸೊ ಮಿಕ್ಕಿದ್ನ ಏನು ಚೇಂಜ್ ಮಾಡ್ತಿಲ್ಲ, ಸಿಂಪಲ್ ನಾ ಇಲ್ಲಿ ಹೆಸರನ್ನ ಚೇಂಜ್ ಮಾಡ್ತೀನಿ. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಏನಂತ ಕೊಡ್ತೀನಿ, ಗೆಜೆಟ್ ಸಿಂಪಲ್. ಓಕೆ, ಇಷ್ಟನ್ನೇ ಕೊಟ್ಟು ಫ್ರೆಂಡ್ಸ್ ಇವಾಗ ನಾನು ಇದನ್ನ ಡೌನ್ಲೋಡ್ ಮಾಡ್ಕೊತೀನಿ. ಇದು ಬೇಕಾದ್ರೆ ನೀವು ಇದನ್ನ ಕಲರ್ ತಗೋಬಹುದು, ಇದು ಬೇಕಾದ್ರೆ ಈ ಕಲರ್ ತಗೋಬಹುದು. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಾನು ಕೇವಲ ಇದೇ ಕಲರ್ ತಗೋತೀನಿ. ಇಷ್ಟ ನಂತರ ಸಿಂಪ್ಲಿ ನಾನು ಇದನ್ನ ಡೌನ್ಲೋಡ್ ಮಾಡ್ಕೊತೀನಿ. ಡೌನ್ಲೋಡ್ ಮಾಡೋಕ್ಕೋಸ್ಕರ ಶೇರ್ ಮೇಲೆ ಬಂದು ಕ್ಲಿಕ್ ಮಾಡಿ. ನಿಮ್ದ ಫ್ರೆಂಡ್ಸ್ ಇವಾಗ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಸಿಂಪಲ್, ಇದು ಫ್ರೆಂಡ್ಸ್ ಇವಾಗ ನನ್ನ ಹತ್ರ ಡೌನ್ಲೋಡ್ ಆಗಿದೆ. ಓಕೆ, ಸೊ ಇದು ಫ್ರೆಂಡ್ಸ್ ಇವಾಗ ಡೌನ್ಲೋಡ್ ಆಗಿದೆ. ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ಏನು ಮಾಡೋಣ, ಮತ್ತೆ ಬ್ಲಾಗರ್ ಅಲ್ಲಿ ಬರೋಣ. ಇದ್ರ ಮೇಲೆ ಬಂದು ಕ್ಲಿಕ್ ಮಾಡಿ. ಇಲ್ಲಿಂದ ಫ್ರೆಂಡ್ಸ್ ಇವಾಗ ನೀವು ಇಮೇಜ್ ಚೇಂಜ್ ಮಾಡಬೇಕಂದ್ರೆ ಇಲ್ಲಿ ನೀವು ಇಮೇಜ್ ಅನ್ನ ಚೇಂಜ್ ಮಾಡಬಹುದು. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಮೊದಲಿಗೆ ನಾನು ಅದನ್ನ ಟಿಕ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಇಲ್ಲಿ ಬಂದು ಇವಾಗ ಅಪ್ಲೋಡ್ ಇಮೇಜ್ ಅಂತ ಇದೆಯಲ್ಲ, ನಾನು ಇದ್ರ ಮೇಲೆ ಬಂದು ಕ್ಲಿಕ್ ಮಾಡ್ತೀನಿ. ಇವಾಗ ಇಲ್ಲಿಂದ ಫ್ರೆಂಡ್ಸ್ ಇವಾಗ ಚೂಸ್ ಫೈಲ್ ಮೇಲೆ ಬಂದು ಕ್ಲಿಕ್ ಮಾಡೋಣ. ಇಲ್ಲಿಂದ ಇವಾಗ ನಮ್ದು ಲೋಗೋ ಎಲ್ಲಿದೆಲ್ಲ ನಾವು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೊ ಇದು ನಮ್ಮ ಲೋಗೋ ಇದೆ, ನಾನು ಇದ್ರ ಮೇಲೆ ಬಂದು ಇವಾಗ ಕ್ಲಿಕ್ ಮಾಡ್ತೀನಿ. ಓಕೆ, ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇವಾಗ ನಮ್ದು ಲೋಗೋ ಅಪ್ಲೋಡ್ ಆಗಿದೆ. ಸಿಂಪಲ್ ಫ್ರೆಂಡ್ಸ್ ಇವಾಗ ನಾವು ಸೇವ್ ಮೇಲೆ ಬಂದು ಕ್ಲಿಕ್ ಮಾಡೋಣ. ಸೇವ್ ಆಗಿದೆ. ನೆಕ್ಸ್ಟ್ ಫ್ರೆಂಡ್ಸ್ ಇಲ್ಲಿ ಇವಾಗ ನಾನು ಬರ್ತಿದ್ದೀನಿ, ಬಂದು ಇದನ್ನ ರಿಫ್ರೆಶ್ ಮಾಡ್ತಿದ್ದೀನಿ. ಓಕೆ, ಸೊ ನೋಡೋಣ ಇವಾಗ ನಮ್ಮ ಲೋಗೋ ಬರ್ತೋ ಇಲ್ಲೋ ಅಂತ. ಓಕೆ, ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇಲ್ಲಿಗೆ ಇವಾಗ ನಮ್ದು ಲೋಗೋ ಬಂದಿದೆ. ಓಕೆ, ಸೊ ಈ ರೀತಿ ಫ್ರೆಂಡ್ಸ್ ನೀವು ಬೇಕಾದ್ರೆ ನಿಮ್ದು ಲೋಗೋನ ನೀವು ಆಡ್ ಮಾಡಬಹುದು. ಓಕೆ, ಸೊ ಇಲ್ಲಿ ನಿಮಗೆ ಲೋಗೋ ಬೇಕಾದ್ರೆ ಲೋಗೋ ಇಡಬಹುದು, ಇಲ್ಲ ನಿಮಗೆ ಹೆಸರು ಬೇಕಂದ್ರೆ ನೀವು ಹೆಸರನ್ನ ಇಡಬಹುದು. ಸೊ ಅದಕ್ಕೋಸ್ಕರ ಫ್ರೆಂಡ್ಸ್ ನಾನು ಮತ್ತೆ ನಾನು ಟಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ್ರೆ ಇವಾಗ ಅನ್ಟಿಕ್ ಮಾಡ್ತೀನಿ. ಸೊ ಮತ್ತೆ ಸೇವ್ ಮೇಲೆ ಕ್ಲಿಕ್ ಮಾಡೋಣ. ನಾನು ರಿಫ್ರೆಶ್ ಮಾಡ್ತಿದ್ದೀನಿ. ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇವಾಗ ನಮ್ದು ಹೆಸರು ಬಂದಿದೆ. ನಿಮಗೆ ಹೆಸರು ಬೇಕಾದ್ರೆ ಹೆಸರನ್ನ ಇಡಿ, ಇಲ್ಲ ನಮಗೆ ಲೋಗೋ ಬೇಕಾದ್ರೆ ನೀವು ಲೋಗೋನ ಇಡಬಹುದು. ಓಕೆ, ನೆಕ್ಸ್ಟ್ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರಬಹುದು ಇದೆಲ್ಲ ನನಗೆ ಬೇಕಾಗಿಲ್ಲ. ಸೊ ಇದೆಲ್ಲ ಫ್ರೆಂಡ್ಸ್ ನಾನು ಆಫ್ ಮಾಡ್ತೀನಿ. ಆಫ್ ಮಾಡೋಕ್ಕೋಸ್ಕರ ಮತ್ತೆ ನಾನು ಲೇಔಟ್ ಅಲ್ಲಿ ಬರ್ತೀನಿ. ಲೇಔಟ್ ಅಲ್ಲಿ ಬಂದ್ರೆ ಕೆಳಗಡೆ ಬಂದಾಗ ಇಲ್ಲಿ ನೋಡ್ತಾ ಇರಬಹುದು ಇದು ಹೌಸ್ ಅಪಾರ್ಟ್ಮೆಂಟ್ ಹೋಮ್ ಅಂತ ಇದೆಯಲ್ಲ, ಇದನ್ನ ಫ್ರೆಂಡ್ಸ್ ಎಲ್ಲ ಸಿಂಪ್ಲಿ ಕ್ಲಿಕ್ ಮಾಡಿದನ್ನ ಅನ್ಟಿಕ್ ಮಾಡ್ತೀನಿ. ಇದನ್ನ ನಾವು ಇವಾಗ ಸಿಂಪ್ಲಿ ಡಿಸೇಬಲ್ ಮಾಡೋಣ. ಓಕೆ, ಸೊ ಇದೆಲ್ಲ ನಮಗೆ ಬೇಕಾಗಿಲ್ಲ. ನಿಮಗೆ ಆನಂತರ ಬೇಕಂದ್ರೆ ನೀವು ಅದನ್ನ ನೀವು ಅನೇಬಲ್ ಮಾಡ್ಕೋಬಹುದು. ಓಕೆ, ಸೊ ನೋಡ್ತಾ ಇರಬಹುದು ಇದೆಲ್ಲ ನಾನು ಡಿಸೇಬಲ್ ಮಾಡಿದ್ದೀನಿ. ಸೊ ಮತ್ತೆ ಇಲ್ಲಿ ನಾವು ವೆಬ್ಸೈಟ್ ಅಲ್ಲಿ ಬರೋಣ, ರಿಫ್ರೆಶ್ ಮಾಡೋಣ. ಓಕೆ, ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇದೆಲ್ಲ ಇವಾಗ ರಿಮೂವ್ ಆಗಿದೆ. ನಿಮಗೆ ಬೇಕಾದ್ರೆ ನೀವು ಮತ್ತೆ ಬಂದು ಅದನ್ನ ಅನೇಬಲ್ ಮಾಡಬಹುದು. ಓಕೆ, ಇಷ್ಟ ನಂತರ ಫ್ರೆಂಡ್ಸ್ ಇವಾಗ ನೋಡ್ತಾ ಇರಬಹುದು ಕೆಳಗಡೆ ಬರೋಣ. ಇಲ್ಲಿ ಬ್ಲಾಗ್ ಪೋಸ್ಟ್ ಅಂತ ಇದೆ, ಇದು ಇಂಪಾರ್ಟೆಂಟ್ ಇದೆ. ಇದರ ಮೇಲೆ ಮತ್ತೆ ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲಿಂದ ಫ್ರೆಂಡ್ಸ್ ಇವಾಗ ನಿಮಗೆ ಒಂದು ಪೇಜ್ ಅಲ್ಲಿ ಫ್ರಂಟ್ ಪೇಜ್ ಅಲ್ಲಿ ನಿಮಗೆ ಎಷ್ಟು ಪ್ರಾಡಕ್ಟ್ ನೀವು ತೋರಿಸಬೇಕು ಅನ್ಕೊಂಡಿರ್ತೀರಾ ಅಥವಾ ಎಷ್ಟು ಪೋಸ್ಟ್ಗಳು ನೀವು ತೋರಿಸಬೇಕು ಅನ್ಕೊಂಡಿರ್ತೀರಾ ಅದನ್ನ ನಂಬರ್ ಕೊಡಬೇಕಾಗುತ್ತೆ. ಇಲ್ಲಿ ಫ್ರೆಂಡ್ಸ್ ಇವಾಗ ನಾನು 30 ಪೋಸ್ಟ್ಗಳನ್ನ ತೋರಿಸಬೇಕಂತ ಅನ್ಕೊಂಡಿದ್ದೀನಿ. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನೋಡ್ತಾ ಇರಬಹುದು ಮಿಡಲ್ ಅಲ್ಲಿ ಇಲ್ಲಿ ಎಷ್ಟು ಪ್ರಾಡಕ್ಟ್ ನೀವು ಡಿಸ್ಪ್ಲೇ ಮಾಡಿಸಬೇಕು ಅನ್ಕೊಂಡಿರ್ತೀರಾ ಅಷ್ಟು ನೀವು ಇಲ್ಲಿ ನಂಬರ್ನ ಕೊಡಬೇಕಾಗುತ್ತೆ. ಸೊ ಇಲ್ಲಿ ಫ್ರೆಂಡ್ಸ್ ನಾ 30 ಪೋಸ್ಟ್ಗಳನ್ನ ಡಿಸ್ಪ್ಲೇ ಮಾಡಿಸಬೇಕು ಅನ್ಕೊಂಡಿದ್ದೀನಿ. ಸೊ ಹಾಗಾಗಿ ಇಲ್ಲಿ 30 ಅಂತ ಕೊಟ್ಟಿದ್ದೀನಿ. ನೆಕ್ಸ್ಟ್ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರಬಹುದು ಇವಾಗ ರೀಡ್ ಮೋರ್ ಅಂತ ಇದೆ. ಇಲ್ಲಿ ಫ್ರೆಂಡ್ಸ್ ಇವಾಗ ನಾವು ವ್ಯೂ ಮೋರ್ ಅಂತ ಕೊಡೋಣ. ರೀಡ್ ಮೋರ್ ಬೇಡ, ನಮಗೆ ನಾವು ವ್ಯೂ ಮೋರ್ ಅಂತ ಕೊಡೋಣ. ವ್ಯೂ ಮೋರ್ ಅಂತ ಕೊಡ್ತೀನಿ. ಯಾಕಂದ್ರೆ ಇಲ್ಲಿ ನಾವು ರೀಡ್ ಮೋರ್ ಅಂದ್ರೆ ಇಲ್ಲಿ ಬ್ಲಾಗ್ ಪೋಸ್ಟ್ ಯಾರು ಓದಕ್ಕೆ ಬರ್ತಾ ಇಲ್ಲ, ಇಲ್ಲಿ ಫ್ರೆಂಡ್ಸ್ ಪ್ರಾಡಕ್ಟ್ಗಳನ್ನ ನೋಡೋಕೆ ಬರ್ತಿದ್ದಾರೆ. ಸೊ ಹಾಗಾಗಿ ನಾನು ಇಲ್ಲಿ ವ್ಯೂ ಮೋರ್ ಅಂತ ಕೊಟ್ಟಿದ್ದೀನಿ. ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರಬಹುದು ಶೋ ಡೇಟ್ ಹೆಡರ್ ಅಂತಿದೆ, ನಮಗೆ ಬೇಕಾಗಿಲ್ಲ. ಅಂದ್ರೆ ನೀವು ಪೋಸ್ಟ್ ಮೇಲೆ ಡೇಟ್ ಅನ್ನು ತೋರಿಸಬೇಕು ಅನ್ಕೊಂಡಿದ್ರೆ ಅಂತಿದೆ, ನನಗೆ ಬೇಕಾಗಿಲ್ಲ. ನೆಕ್ಸ್ಟ್ ಇಲ್ಲಿ ಆಥರ್ ಹೆಸರು ನಮಗೆ ಕೂಡ ಬೇಕಾಗಿಲ್ಲ. ಯಾರು ಪೋಸ್ಟ್ ಮಾಡಿದ್ರೆ ಆಥರ್ ಹೆಸರು ಡಿಸ್ಪ್ಲೇ ಆಗುತ್ತೆ, ಅದು ಸರಿ ಅನ್ಸೋದಿಲ್ಲ ಫ್ರೆಂಡ್ಸ್ ಈ ಕಾಮರ್ಸ್ ವೆಬ್ಸೈಟ್ ಅಲ್ಲಿ. ಸೊ ಹಾಗಾಗಿ ನಾನು ಅದನ್ನ ಅನೇಬಲ್ ಮಾಡ್ತೀನಿ, ಡಿಸೇಬಲ್ ಮಾಡ್ತೀನಿ. ನೆಕ್ಸ್ಟ್ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇಲ್ಲಿ ಪಬ್ಲಿಷ್ ಟೈಮ್ ಇದೆ, ಇದು ಕೂಡ ನನಗೆ ಬೇಕಾಗಿಲ್ಲ, ಇದು ಕೂಡ ನಾನು ಡಿಸೇಬಲ್ ಮಾಡ್ತೀನಿ. ಕಮೆಂಟ್ ಕೌಂಟ್ ಇದೆ, ಇದು ಫ್ರೆಂಡ್ಸ್ ನಿಮಗೆ ಬೇಕಾದ್ರೆ ನೀವು ಇದನ್ನ ಇಡಬಹುದು. ಓಕೆ, ಮಿಕ್ಕಿದೆಲ್ಲ ಫ್ರೆಂಡ್ಸ್ ಇದನ್ನ ಹಾಗೆ ಬಿಡ್ತೀನಿ. ಇಲ್ಲಿ ನೋಡ್ತಾ ಇರಬಹುದು ಮಿಕ್ಕಿದೆಲ್ಲ ಓಕೆ ಕರೆಕ್ಟ್ ಇದೆ. ಅಂದ್ರೆ ಫ್ರೆಂಡ್ಸ್ ಇವಾಗ ಸಿಂಪ್ಲಿ ನಾನು ಸೇವ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇದು ಕೂಡ ಫ್ರೆಂಡ್ಸ್ ಇವಾಗ ನಮ್ದು ಸೇವ್ ಆಗಿದೆ. ನೆಕ್ಸ್ಟ್ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇಲ್ಲಿ ಇವಾಗ ನಿಮಗೆ ಕೆಲವೊಂದು ಆಪ್ಷನ್ ನೋಡಕ್ಕೆ ಸಿಗುತ್ತೆ. ಫಾಲೋವರ್ಸ್, ನಿಮಗೆ ಆಲ್ರೆಡಿ ಫಾಲೋವರ್ಸ್ ಬಗ್ಗೆ ನಾನು ಹೇಳಿದ್ದೀನಿ. ಸೊ ಇಲ್ಲಿಂದ ಫ್ರೆಂಡ್ಸ್ ನಿಮಗೆ ಯಾವ್ಯಾವ್ದು ಬೇಕಾಗಿಲ್ಲ ಅದೆಲ್ಲ ಫ್ರೆಂಡ್ಸ್ ನೀವು ಇಲ್ಲಿಂದ ಸಿಂಪ್ಲಿ ಅದನ್ನ ಡಿಸೇಬಲ್ ಮಾಡಬೇಡಿ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಟ್ರೆಂಡಿಂಗ್ ಅಂತಿದೆ, ಇದು ಬೇಕಾದ್ರೆ ನೀವು ಇಡಬಹುದು, ಇಲ್ಲಾಂದ್ರೆ ನೀವು ಬಿಡಬಹುದು. ಓಕೆ, ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇಲ್ಲಿಂದ ಇವಾಗ ನನಗೆ ಯಾವ್ಯಾವ್ದು ಬೇಕಲ್ಲ ನಾನು ಅದನ್ನ ಸಿಂಪ್ಲಿ ಹಾಗೆ ಇಟ್ಟಿದ್ದೀನಿ. ಮಿಕ್ಕಿದೆಲ್ಲ ಫ್ರೆಂಡ್ಸ್ ಇಲ್ಲಿಂದ ಅದನ್ನ ಡಿಸೇಬಲ್ ಮಾಡಿದ್ದೀನಿ. ಸಿಂಪಲ್. ಓಕೆ, ನೆಕ್ಸ್ಟ್ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇವಾಗ ಅಬೌಟ್ ಅಸ್ ಅಂತ ಬಂದಿದೆ. ಇಲ್ಲಿ ಫ್ರೆಂಡ್ಸ್ ನೀವು ನೋಡಿದ್ರೆ ಇಲ್ಲಿ ಈ ರೀತಿ ಬರುತ್ತೆ. ಇಲ್ಲಿ ನೋಡ್ತಾ ಇರಬಹುದು ಅಬೌಟ್ ಅಸ್ ಅಂತ ಬರ್ತಿದಿಲ್ಲ. ಇಲ್ಲಿ ಫ್ರೆಂಡ್ಸ್ ನಿಮಗೆ ಏನು ಬೇಕು ಅನ್ನೋದನ್ನ ಡಿಸ್ಪ್ಲೇ ಮಾಡಿಸಬೇಕಾಗುತ್ತೆ. ಸಪೋಸ್ ಅನ್ಕೊಳ್ಳಿ ನಿಮ್ದು ವೆಬ್ಸೈಟ್ ಬಗ್ಗೆ ನೀವು ಬರೀಬೇಕು ಅಂದ್ರೆ ನೀವು ಇದನ್ನ ಬರೀಬಹುದು, ಇಲ್ಲ ನಿಮಗೆ ಬೇಡ ಅಂದ್ರೆ ನೀವು ಸಿಂಪಲ್ ಫ್ರೆಂಡ್ಸ್ ಏನು ಮಾಡಬಹುದು, ಇದನ್ನ ಕೂಡ ನೀವು ಡಿಸೇಬಲ್ ಮಾಡಬೇಡಿ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನನಗೆ ಇದು ಬೇಕಾಗಿಲ್ಲ, ನಾನು ಇದನ್ನ ಸಿಂಪಲ್ ಡಿಸೇಬಲ್ ಮಾಡ್ತಿದ್ದೀನಿ. ಓಕೆ, ಸೊ ನೋಡ್ತಾ ರಿಫ್ರೆಶ್ ಮಾಡಿದ ತಕ್ಷಣ ಇದು ಇವಾಗ ಅಬೌಟ್ ಅಸ್ ಕೂಡ ಹೋಗಿದೆ. ನೆಕ್ಸ್ಟ್ ನೋಡ್ತಾ
ಇರಬಹುದು ಫ್ರೆಂಡ್ಸ್ ಇದು ಫುಟರ್ ಮೆನು ಇದೆ. ಇಲ್ಲಿ ನೋಡ್ತಾ ಇರಬಹುದು ಇದಕ್ಕೆ ಫುಟರ್ ಮೆನು ಅಂತಾರೆ. ಇಲ್ಲಿ ನೋಡ್ತಾ ಇರಬಹುದು ಹೋಮ್, ಅಬೌಟ್ ಅಸ್, ಪ್ರೈವಸಿ ಪಾಲಿಸಿ, ಕಾಂಟ್ಯಾಕ್ಟ್ ಅಸ್ ಅಂತ ಇದೆಲ್ಲ ಇದನ್ನ ಫ್ರೆಂಡ್ಸ್ ನಿಮಗೆ ಇಲ್ಲಿ ಕೊಡಬೇಕಾಗುತ್ತೆ. ಸೊ ಆಲ್ರೆಡಿ ಫ್ರೆಂಡ್ಸ್ ಇದ್ರ ಮೇಲೆ ವಿಡಿಯೋಸ್ ಮಾಡಿದೀನಿ, ಹೇಗೆ ಇಲ್ಲಿ ನೀವು ಪ್ರೈವಸಿ ಪಾಲಿಸಿ ಪೇಜ್ ಅನ್ನ ಕ್ರಿಯೇಟ್ ಮಾಡೋದು, ಅಬೌಟ್ ಅಸ್ ಪೇಜ್ ಕ್ರಿಯೇಟ್ ಮಾಡೋದು ಅಂತ. ಆ ವಿಡಿಯೋ ನೀವು ನೋಡಿರಲಿಲ್ಲ ಅಂದ್ರೆ ಹೋಗಿ ನೋಡಬಹುದು. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಾನು ಒಂದು ಎಕ್ಸಾಂಪಲ್ ನಿಮಗೆ ತೋರಿಸ್ತೀನಿ. ಸೊ ಇಲ್ಲಿ ಬಂದು ಫ್ರೆಂಡ್ಸ್ ಇವಾಗ ನಾನು ಪ್ರೈವಸಿ ಪಾಲಿಸಿ ಅಂತ ನಾನು ಸರ್ಚ್ ಮಾಡ್ತೀನಿ. ಓಕೆ, ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇಲ್ಲಿ ಸಿಂಪ್ಲಿ ಬಂದು ಪ್ರೈವಸಿ ಪಾಲಿಸಿ ಜನರೇಟರ್ ಅಂತ ಕ್ಲಿಕ್ ಮಾಡಿ ನಿಮಗೆ ಒಂದು ವೆಬ್ಸೈಟ್ ಬರುತ್ತೆ. ಇಲ್ಲಿ ಬಂದು ಫ್ರೆಂಡ್ಸ್ ಇವಾಗ ನೀವು ಇದರ ಮೇಲೆ ಕ್ಲಿಕ್ ಮಾಡಿ. ಓಕೆ, ಸೊ ಇಲ್ಲಿಂದ ಫ್ರೆಂಡ್ಸ್ ಇವಾಗ ನೀವು ವೆಬ್ಸೈಟ್ ಅಂತ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಆನಂತರ ಕಂಟಿನ್ಯೂ ಜನರೇಟ್ ಮೇಲೆ ಬಂದು ಕ್ಲಿಕ್ ಮಾಡಿ. ಸೊ ಇಲ್ಲಿಂದ ಫ್ರೆಂಡ್ಸ್ ಇವಾಗ ನಿಮಗೆ ಕಂಪ್ಲೀಟ್ ಸ್ಟೆಪ್ಸ್ ಗಳನ್ನ ಹೇಳ್ತಾ ಕೂತ್ಕೊಳ್ಳಲ್ಲ, ಯಾಕಂದ್ರೆ ತುಂಬಾ ವಿಡಿಯೋ ಲಾಂಗ್ ಆಗುತ್ತೆ. ಆಲ್ರೆಡಿ ನಾನು ಅದರ ಮೇಲೆ ವಿಡಿಯೋ ಮಾಡಿದೀನಿ, ಆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ ಅಥವಾ ಇಲ್ಲಿ ಮೇಲ್ಗಡೆ ಬರ್ತಾ ಇರುತ್ತೆ. ಆ ವಿಡಿಯೋ ಹೋಗಿ ನೋಡಿ, ನಿಮಗೆ ಅರ್ಥ ಆಗುತ್ತೆ ಹೇಗೆ ಇಲ್ಲಿ ಫ್ರೀಯಲ್ಲಿ ಪ್ರೈವಸಿ ಪಾಲಿಸಿ ಆಗಿರ್ಬೋದು, ಟರ್ಮ್ಸ್ ಅಂಡ್ ಕಂಡೀಷನ್ ಆಗಿರ್ಬೋದು, ಈ ಪೇಜಸ್ ಅನ್ನ ಕ್ರಿಯೇಟ್ ಮಾಡೋದು ಅಂತ ಹೇಳ್ತೀನಿ. ಇದು ಮಸ್ಟ್ ಇದೆ ಫ್ರೆಂಡ್ಸ್. ನೀವು ಯಾವುದೇ ವೆಬ್ಸೈಟ್ ಅನ್ನ ಕ್ರಿಯೇಟ್ ಮಾಡಬೇಕು ಅಂದ್ರೆ ಈ ಪೇಜಸ್ ನಿಮ್ಮ ಹತ್ರ ಇರಲೇಬೇಕಾಗುತ್ತೆ. ಓಕೆ, ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಈ ರೀತಿ ಒಂದು ಪ್ರೈವಸಿ ಪಾಲಿಸಿ ಕ್ರಿಯೇಟ್ ಆಗುತ್ತೆ. ಇಲ್ಲಿಂದ ಫ್ರೆಂಡ್ಸ್ ಹೋಗಿ ನಿಮಗೆ ಮಾಡಬೇಕಾಗುತ್ತೆ ಸಿಂಪ್ಲಿ ಇದೆಲ್ಲ ಕಂಪ್ಲೀಟ್ ಆಗಿ ಬಂದಿದ್ದನ್ನ ಕಾಪಿ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಇದು ಎಂಟೈರ್ಲಿ ಕಾಪಿ ಮಾಡ್ಕೊತಾ ಇದೀನಿ. ಕಾಪಿ ಮಾಡ್ಕೊಂಡ ನಂತರ ನಿಮಗೆ ಬ್ಲಾಗರ್ಲಿ ಬರಬೇಕಾಗುತ್ತೆ. ಬ್ಲಾಗರ್ಲಿ ಬಂದ ನಂತರ ಇಲ್ಲಿ ಫ್ರೆಂಡ್ಸ್ ಇವಾಗ ಪೇಜ್ ಮೇಲೆ ಬಂದು ಕ್ರಿಯೇಟ್ ಮಾಡಬೇಕಾಗುತ್ತೆ. ಬ್ಲಾಗರ್ಲಿ ಬಂದು ಫ್ರೆಂಡ್ಸ್ ಇವಾಗ ನೋಡ್ತಾ ಇರಬಹುದು ನಿಮಗೆ ಪೇಜಸ್ ಅಂತ ನಿಮಗೆ ಆಪ್ಷನ್ ನೋಡಿ ಸಿಗುತ್ತಲ್ಲ, ಇದ್ರ ಮೇಲೆ ಬಂದು ಕ್ಲಿಕ್ ಮಾಡಿ. ಇಲ್ಲಿಂದ ಫ್ರೆಂಡ್ಸ್ ಇವಾಗ ನಿಮಗೆ ಮಾಡಬೇಕಾಗುತ್ತೆ ನ್ಯೂ ಪೇಜ್ ಮೇಲೆ ಬಂದು ಕ್ಲಿಕ್ ಮಾಡಬೇಕಾಗುತ್ತೆ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಅದೇನು ಪ್ರೈವಸಿ ಪಾಲಿಸಿ ಇದೆಲ್ಲ ನೀವು ಕಾಪಿ ಮಾಡ್ಕೊಂಡಿರಲ್ಲ ಅದು ತಂದು ಇಲ್ಲಿ ಪೇಸ್ಟ್ ಮಾಡಿ. ಸಿಂಪಲ್ ಇಲ್ಲಿ ನೋಡ್ತಾ ಇರಬಹುದು ಇವಾಗ ಫ್ರೆಂಡ್ಸ್ ನಮ್ದು ಪ್ರೈವಸಿ ಪಾಲಿಸಿ ಪೇಜ್ ಕ್ರಿಯೇಟ್ ಆಗಿದೆ. ಇಷ್ಟ ಅಂದ್ರೆ ಫ್ರೆಂಡ್ಸ್ ಸಿಂಪ್ಲಿ ನಿಮಗೆ ಇದು ಪಬ್ಲಿಷ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ, ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಫ್ರೆಂಡ್ಸ್ ಇಲ್ಲಿಂದ ನಮಗೆ ಇದನ್ನ ವ್ಯೂ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿಂದ ಫ್ರೆಂಡ್ಸ್ ಇವಾಗ ಏನು ಮಾಡಬೇಕಾಗುತ್ತೆ, ಇದು ನಿಮ್ದು ಪ್ರೈವಸಿ ಪಾಲಿಸಿ ಪೇಜ್ ಇದೆ. ಈ ಮೇಲ್ಗಡೆ ನಿಮ್ದು URL ಲಿಂಕ್ ಇದೆಲ್ಲ ಇದನ್ನ ಫ್ರೆಂಡ್ಸ್ ಸಿಂಪ್ಲಿ ಬಂದು ಇಲ್ಲಿಂದ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡ ಆ ನಂತರ ಮತ್ತೆ ನಾನು ಫ್ರೆಂಡ್ಸ್ ಇವಾಗ ಬ್ಲಾಗರ್ಲಿ ಬರ್ತಿದ್ದೀನಿ, ಲೇಔಟ್ ಮೇಲೆ ಬಂದು ಕ್ಲಿಕ್ ಮಾಡ್ತಿದ್ದೀನಿ. ಇಲ್ಲಿಂದ ಫ್ರೆಂಡ್ಸ್ ಇವಾಗ ನಾವು ಕೆಳಗಡೆ ಬರೋಣ. ಕೆಳಗಡೆ ಬಂದ ನಂತರ ಇಲ್ಲಿ ಬರೋಣ ಫ್ರೆಂಡ್ಸ್. ಇಲ್ಲಿ ಬಂದ ನಂತರ ಇವಾಗ ನೋಡ್ತಾ ಇರಬಹುದು ಲಿಂಕ್ ಲಿಸ್ಟ್ ಅಂತ ಇದೆಲ್ಲ ಇದ್ರ ಮೇಲೆ ಬಂದು ಕ್ಲಿಕ್ ಮಾಡಿ. ಇಲ್ಲಿ ಫ್ರೆಂಡ್ಸ್ ಇವಾಗ ಕೆಳಗಡೆ ಬನ್ನಿ. ಇಲ್ಲಿ ಫ್ರೆಂಡ್ಸ್ ಇವಾಗ ಪ್ರೈವಸಿ ಪಾಲಿಸಿ ಅಂತ ಇದೆ ನೋಡಿ. ಇಲ್ಲಿ ಬಂದು ಫ್ರೆಂಡ್ಸ್ ಇವಾಗ ಏನು ಮಾಡಬೇಕಾಗುತ್ತೆ, ಇದನ್ನ ಎಡಿಟ್ ಮಾಡಬೇಕಾಗುತ್ತೆ. ಇಲ್ಲಿ ಬಂದು ಫ್ರೆಂಡ್ಸ್ ಇವಾಗ ಏನು ಮಾಡಬೇಕಾಗುತ್ತೆ, ಆ ಲಿಂಕ್ ಏನಿಲ್ಲ ಆ ಲಿಂಕ್ ಅನ್ನ ಫ್ರೆಂಡ್ಸ್ ನಿಮಗೆ ಪೇಸ್ಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಾನು ಆ URL ಲಿಂಕ್ ಅನ್ನು ಇಲ್ಲಿ ಪೇಸ್ಟ್ ಮಾಡಿದೀನಿ. ಪೇಸ್ಟ್ ಮಾಡಿದ ನಂತರ ಸಿಂಪ್ಲಿ ಸೇವ್ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ಓಕೆ, ಸೊ ಇಲ್ಲಿ ಇವಾಗ ಸೇವ್ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ ಬಂದು ಫ್ರೆಂಡ್ಸ್ ಇವಾಗ ನೀವು ನೋಡಿದ್ರೆ ಇಲ್ಲಿ ಇವಾಗ ಪ್ರೈವಸಿ ಪಾಲಿಸಿ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದೆ ಅಂತ ಅನ್ಕೊಳ್ಳಿ. ಇಲ್ಲಿ ಫ್ರೆಂಡ್ಸ್ ಇವಾಗ ಯಾವುದೇ ರೀತಿ ಪೇಜ್ ಓಪನ್ ಆಗೋದಿಲ್ಲ. ಇಲ್ಲಿ ಫ್ರೆಂಡ್ಸ್ ಇವಾಗ ಇದನ್ನ ರಿಫ್ರೆಶ್ ಮಾಡ್ತಿದ್ದೀನಿ. ರಿಫ್ರೆಶ್ ಮಾಡಿದ ನಂತರ ಇಲ್ಲಿ ಫ್ರೆಂಡ್ಸ್ ಇವಾಗ ನಾನು ಪ್ರೈವಸಿ ಪಾಲಿಸಿ ಮೇಲೆ ಕ್ಲಿಕ್ ಮಾಡ್ತೇನೆ ಅಂತ ಅನ್ಕೊಳ್ಳಿ. ಇಲ್ಲಿ ಫ್ರೆಂಡ್ಸ್ ಇವಾಗ ನೋಡ್ತಾ ಇರಬಹುದು ನಮ್ದು ಪ್ರೈವಸಿ ಪಾಲಿಸಿ ಪೇಜ್ ಓಪನ್ ಆಗಿದೆ. ಓಕೆ, ಸೊ ಗೊತ್ತಾಯ್ತಾ ಫ್ರೆಂಡ್ಸ್ ನಿಮಗೆ ಇಲ್ಲಿ ಪ್ರೈವಸಿ ಪಾಲಿಸಿ ಪೇಜ್ ಯಾವ ರೀತಿ ಆಡ್ ಮಾಡ್ತಾರೆ ಅಂತ. ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ನಿಮ್ಗೆ ಏನು ಮಾಡಬೇಕಾಗುತ್ತೆ, ಇದೇ ರೀತಿ ಇಲ್ಲಿ ನೋಡ್ತಾರ ಅಬೌಟ್ ಅಸ್ ಇದಿಲ್ಲ, ಇದರಲ್ಲಿ ಬಂದು ಫ್ರೆಂಡ್ಸ್ ನಿಮ್ಗೆ ಏನು ಮಾಡಬೇಕಾಗುತ್ತೆ, ಟರ್ಮ್ಸ್ ಅಂಡ್ ಕಂಡೀಷನ್ ಪೇಜ್ ಅನ್ನ ಆಡ್ ಮಾಡಬೇಕಾಗುತ್ತೆ. ಇದು ಎರಡು ಪೇಜ್ ಕಂಪಲ್ಸರಿ ಇದೆ ಫ್ರೆಂಡ್ಸ್, ಒಂದು ಪ್ರೈವಸಿ ಪಾಲಿಸಿ ಹಾಗೂ ಇನ್ನೊಂದು ಟರ್ಮ್ಸ್ ಅಂಡ್ ಕಂಡೀಷನ್. ಆಲ್ರೆಡಿ ಫ್ರೆಂಡ್ಸ್ ನಾನು ಇದ್ರ ಮೇಲೆ ವಿಡಿಯೋ ಮಾಡಿದೀನಿ, ಟರ್ಮ್ಸ್ ಅಂಡ್ ಕಂಡೀಷನ್ ಪೇಜ್ ಯಾವ ರೀತಿ ಕ್ರಿಯೇಟ್ ಮಾಡ್ತಾರೆ ಅಂತ ಹೇಳಿದೀನಿ. ಸೊ ಆ ರೀತಿ ಫ್ರೆಂಡ್ಸ್ ನಿಮಗೆ ಪೇಜ್ ಅನ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಅನಂತರ ಫ್ರೆಂಡ್ಸ್ ಇಲ್ಲಿ ಬಂದು ಇವಾಗ ನಾನು ಹೇಳಿದಿಲ್ಲ ಪ್ರೈವಸಿ ಪಾಲಿಸಿ ನೀವು ಯಾವ ರೀತಿ ಆಡ್ ಮಾಡಿದ್ರಲ್ಲ, ಇದೇ ರೀತಿ ಫ್ರೆಂಡ್ಸ್ ಇಲ್ಲಿ ಟರ್ಮ್ಸ್ ಅಂಡ್ ಕಂಡೀಷನ್ ಪೇಜ್ ಅನ್ನ ಆಡ್ ಮಾಡಬೇಕಾಗುತ್ತೆ. ಸೊ ಇದಕ್ಕೋಸ್ಕರ ಫ್ರೆಂಡ್ಸ್ ಇಲ್ಲಿ ಮತ್ತೆ ಫುಟರ್ ಸೆಕ್ಷನ್ ಅಲ್ಲಿ ಬನ್ನಿ, ಇದರ ಮೇಲೆ ಬಂದು ಕ್ಲಿಕ್ ಮಾಡಿ. ಇಲ್ಲಿಂದ ಫ್ರೆಂಡ್ಸ್ ಇವಾಗ ನೋಡ್ತಾ ಇರಬಹುದು ಇಲ್ಲಿ ಇವಾಗ ಅಬೌಟ್ ಅಸ್ ಇದೆ. ನಿಮಗೆ ಅಬೌಟ್ ಅಸ್ ಬೇಕಾಗಿಲ್ಲ. ಇಲ್ಲಿ ಫ್ರೆಂಡ್ಸ್ ಇವಾಗ ನಾವು ಏನು ಮಾಡೋಣ, ಇದನ್ನ ಟರ್ಮ್ಸ್ ಅಂಡ್ ಕಂಡೀಷನ್ ಅಂತ ಕೊಡ್ತಿದ್ದೀನಿ. ಓಕೆ, ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇವಾಗ ನಾನು ಹೆಸರು ಟರ್ಮ್ಸ್ ಅಂಡ್ ಕಂಡೀಷನ್ ಅಂತ ಕೊಟ್ಟು ಸಿಂಪಲ್ ಸೇವ್ ಮಾಡ್ತಿದ್ದೀನಿ. ಓಕೆ, ಮತ್ತೆ ಇಲ್ಲಿಂದ ಸೇವ್ ಮಾಡೋಣ. ಸೊ ಇಲ್ಲಿ ಬಂದು ಫ್ರೆಂಡ್ಸ್ ಇವಾಗ ನೀವು ರಿಫ್ರೆಶ್ ಮಾಡ್ತಾರ ಅಂತ ಅನ್ಕೊಳ್ಳಿ, ಇಲ್ಲಿ ಅಬೌಟ್ ಸೆಕ್ಷನ್ ಇದ್ದಲ್ಲಿ ಟರ್ಮ್ಸ್ ಅಂಡ್ ಕಂಡೀಷನ್ ಅಂತ ಬರುತ್ತೆ. ಓಕೆ, ಸೊ ನೋಡ್ತಾ ಇರಬಹುದು ಇಲ್ಲಿ ಟರ್ಮ್ಸ್ ಅಂಡ್ ಕಂಡೀಷನ್ ಅಂತ ಬಂದಿದೆ. ಓಕೆ, ಸೊ ಈ ರೀತಿ ಫ್ರೆಂಡ್ಸ್ ನಿಮಗೆ ನೋಡಬೇಕಾಗುತ್ತೆ ಕಂಪ್ಲೀಟ್ ಆಗಿ ಇದನ್ನ ಕಸ್ಟಮೈಸೇಷನ್ ಮಾಡಬಹುದು. ನೆಕ್ಸ್ಟ್ ಫ್ರೆಂಡ್ಸ್ ಇಲ್ಲ ನಮಗೆ ಇವಾಗ ಕಾಂಟ್ಯಾಕ್ಟ್ ಅಸ್ ಪೇಜ್ ಅನ್ನು ಕ್ರಿಯೇಟ್ ಮಾಡೋದು ಹೇಳ್ತಿದ್ದೀನಿ, ಯಾಕಂದ್ರೆ ಸ್ವಲ್ಪ ಡಿಫರೆಂಟ್ ಆಗಿದೆ. ಸೊ ಇದಕ್ಕೋಸ್ಕರ ಫ್ರೆಂಡ್ಸ್ ಇವಾಗ ನಿಮಗೆ ನೋಡಬೇಕಾಗುತ್ತೆ ಸಿಂಪ್ಲಿ ಗೂಗಲ್ ಬನ್ನಿ, ಗೂಗಲ್ ಬಂದು ಬಾರ್ಡ್ ಎ ಅಂತ ನೀವು ಟೈಪ್ ಮಾಡಿ. ಇದು ಗೂಗಲ್ ದವ್ರದ್ದು ಇದೆ, ಇದು ಒಂದು AI ಟೂಲ್ ಇದೆ. ಸೊ ಇಲ್ಲಿ ಬಂದು ಫ್ರೆಂಡ್ಸ್ ಇವಾಗ ನಾನು ಗೂಗಲ್ ಬಾರ್ಡ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್ ಫ್ರೆಂಡ್ಸ್ ಇಲ್ಲಿ ಇವಾಗ ನಾನು ಏನಂತ ಕೊಡ್ತೀನಿ, ಗಿವ್ ಮಿ ಕಾಂಟ್ಯಾಕ್ಟ್ ಅಸ್ ಕೋಡ್ ಆರ್ ಬ್ಲಾಗರ್ ಅಂತ ಕೊಡ್ತೀನಿ. ಓಕೆ, ಸಿಂಪಲ್ ಈ ರೀತಿ ಕೊಟ್ಟು ನಾನು ಸಿಂಪ್ಲಿ ಫ್ರೆಂಡ್ಸ್ ಮೇಲೆ ಇವಾಗ ಕ್ಲಿಕ್ ಮಾಡ್ತೀನಿ. ಸೊ ಇದು ಫ್ರೆಂಡ್ಸ್ ಇವಾಗ ನಮಗೆ ಕೋಡ್ ಅನ್ನು ಜನರೇಟ್ ಮಾಡಿಕೊಡುತ್ತೆ. ಓಕೆ, ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇಲ್ಲಿ ಇವಾಗ ನಮಗೆ ಇದು ಒಂದು ಕೋಡ್ ಅನ್ನು ಜನರೇಟ್ ಮಾಡಿ ಕೊಟ್ಟಿದೆ. ಓಕೆ, ಸೊ ಇಲ್ಲಿಂದ ಫ್ರೆಂಡ್ಸ್ ಇವಾಗ ನಮಗೆ ಇದನ್ನ ಕಾಪಿ ಮಾಡಬೇಕಾಗುತ್ತೆ. ಸೊ ನೋಡ್ತಾ ಇರಬಹುದು ನಮಗೆ ಕೋಡ್ ಕೊಟ್ಟಿದೆ, ಇದು ಸಿಂಪ್ಲಿ ನಾವು ಕಾಪಿ ಮಾಡ್ಕೊಂಡಿದ್ದೀನಿ. ಕಾಪಿ ಮಾಡ್ಕೊಂಡು ಆ ನಂತರ ಇವಾಗ ಮತ್ತೆ ಮಾಡಬೇಕಾಗುತ್ತೆ, ಇಲ್ಲಿ ಬ್ಲಾಗರ್ಲಿ ಬರೋಣ. ಬ್ಲಾಗರ್ಲಿ ಬಂದ ನಂತರ ಇಲ್ಲಿ ಫ್ರೆಂಡ್ಸ್ ಇವಾಗ ಮತ್ತೆ ನಾವು ಪೇಜ್ ಮೇಲೆ ಬಂದು ಕ್ಲಿಕ್ ಮಾಡ್ತೀನಿ. ಇಲ್ಲಿಂದ ಫ್ರೆಂಡ್ಸ್ ಇವಾಗ ಮತ್ತೆ ಒಂದು ಹೊಸ ಪೇಜ್ ಅನ್ನು ಕ್ರಿಯೇಟ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಪೇಜ್ ಅನ್ನು ಕ್ರಿಯೇಟ್ ಮಾಡೋಗೋಸ್ಕರ ಇಲ್ಲಿ ಕಾಂಟ್ಯಾಕ್ಟ್ ಅಸ್ ಅಂತ ಕೊಡ್ತೀನಿ. ಓಕೆ, ಓಕೆ, ಸಿಂಪಲ್ ಇವಾಗ ಪೇಜ್ ಹೆಸರು ಇತ್ತು. ನೆಕ್ಸ್ಟ್ ಫ್ರೆಂಡ್ಸ್ ಇಲ್ಲಿ ನಮಗೆ ಕೋಡ್ ಅನ್ನು ಯಾವ ರೀತಿ ಪೇಸ್ಟ್ ಮಾಡಬೇಕಾಗುತ್ತೆ ಅಂತ ಹೇಳ್ತೀನಿ. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನೀವು ಬಂದು ನೋಡಿದ್ರೆ ಇಲ್ಲಿ ನಿಮಗೆ ಒಂದು ಆಪ್ಷನ್ ನೋಡೋಕೆ ಸಿಗುತ್ತೆ. ಇದರಲ್ಲಿ ಬನ್ನಿ, ಬಂದ ನಂತರ ಇಲ್ಲಿ HTML ವ್ಯೂ ಅಂತ ಆಪ್ಷನ್ ಇದೆಲ್ಲ ಇದ್ರ ಮೇಲೆ ಬಂದು ಕ್ಲಿಕ್ ಮಾಡಿ. ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ಏನು ಮಾಡಬೇಕಾಗುತ್ತೆ, ಇಲ್ಲಿಂದ ಇದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಎಂಟರ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಾನು ಎಂಟರ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿಂದ ಫ್ರೆಂಡ್ಸ್ ಇವಾಗ ನಾವು ಕಾಪಿ ಮಾಡಿಕೊಟ್ಟಿರುವಂತ ಕೋಡ್ ಅನ್ನು ಇಲ್ಲಿ ಪೇಸ್ಟ್ ಮಾಡೋಣ. ಸೊ ನೋಡ್ತಾ ಇರಬಹುದು ಇಲ್ಲಿ ಫ್ರೆಂಡ್ಸ್ ಇವಾಗ ಅದು ಪೇಸ್ಟ್ ಆಗಿದೆ. ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ನಿಮ್ಗೆ ಏನು ಮಾಡಬೇಕಾಗುತ್ತೆ, ಇಲ್ಲಿ ಬಂದ ನಂತರ ಇಲ್ಲಿ ನಿಮ್ದು ಇವಾಗ ಇಮೇಲ್ ಐಡಿ ಕೊಡಬೇಕಾಗುತ್ತೆ. ಸೊ ಇಷ್ಟರಿಂದ ಫ್ರೆಂಡ್ಸ್ ಇವಾಗ ಇದನ್ನ ತೆಗೆದಿದ್ದೀನಿ. ತೆಗೆದ ನಂತರ ಇಲ್ಲಿ ಇವಾಗ ನಿಮ್ದು ಇಮೇಲ್ ಐಡಿ ಕೊಡಬೇಕಾಗುತ್ತೆ, gmail.com ಅಂತ ಕೊಡ್ತೀನಿ. ಓಕೆ, ಸಿಂಪಲ್ ಫ್ರೆಂಡ್ಸ್. ಇಷ್ಟ ನಂತರ ಮತ್ತೆ ಇವಾಗ ಏನು ಮಾಡಬೇಕಾಗುತ್ತೆ, ನಿಮಗೆ ಬ್ಯಾಕ್ ಬರಬೇಕಾಗುತ್ತೆ. ಇಷ್ಟ ನಂತರ ಫ್ರೆಂಡ್ಸ್ ಸಿಂಪ್ಲಿ ಇದನ್ನ ಪಬ್ಲಿಷ್ ಮಾಡಿ. ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ. ಇದು ಫ್ರೆಂಡ್ಸ್ ಇವಾಗ ಪೇಜ್ ಪಬ್ಲಿಷ್ ಆಗಿದೆ. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನೋಡ್ತಾ ಇರಬಹುದು ನಾ ಇಲ್ಲಿ ಮೇಲ್ಗಡೆ ಯಾವುದೇ ರೀತಿ ಹೆಸರು ಕೊಟ್ಟಿಲ್ಲ. ಸೊ ಅದಕ್ಕೋಸ್ಕರ ಇದು ಇಲ್ಲಿ ಹೆಸರು ಕೊಡೋಣ. ಇಲ್ಲಿ ಏನಂತ ಕೊಡ್ತೀನಿ, ಪ್ರೈವಸಿ ಪಾಲಿಸಿ ಅಂತ ಕೊಡ್ತೀನಿ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ನ ಹೆಸರು ಕೊಡೋದು ಮರೆತು ಹೋಗಿದೆ. ಸೊ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ ಫ್ರೆಂಡ್ಸ್ ಇವಾಗ ಪ್ರೈವಸಿ ಪಾಲಿಸಿ ಅಂತ ಹೆಸರು ಕೊಟ್ಟಿದ್ದೀನಿ. ಓಕೆ, ಸೊ ಮತ್ತೆ ಬ್ಯಾಕ್ ಬರೋಣ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಕಾಂಟ್ಯಾಕ್ಟ್ ಸ್ಪೇಸ್ ಕ್ರಿಯೇಟ್ ಮಾಡಿದೀನಿ. ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ಏನು ಮಾಡಬೇಕಾಗುತ್ತೆ, ಮತ್ತೆ ನಾನು ಇಲ್ಲಿ ಲೇಔಟ್ ಅಲ್ಲಿ ಬರ್ತಿದ್ದೀನಿ. ಲೇಔಟ್ ಮೇಲೆ ಬಂದು ಕ್ಲಿಕ್ ಮಾಡೋಣ. ನೆಕ್ಸ್ಟ್ ಇಲ್ಲಿ ಕೆಳಗಡೆ ಬರೋಣ, ಫುಟರ್ ಅಲ್ಲಿ ಬರೋಣ. ಸೊ ಪ್ರೈವಸಿ ಪಾಲಿಸಿ ಆಯಿತು. ಸೊ ಫುಟರ್ ಮೇಲೆ ಬಂದು ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್ ಫ್ರೆಂಡ್ಸ್ ನೋಡ್ತಾ ಇರಬಹುದು ಕಾಂಟ್ಯಾಕ್ಟ್ ಅಸ್ ಅಂತ ಆಪ್ಷನ್ ಇದೆ ನೋಡಿ. ಇಲ್ಲಿ ಬರೋಣ. ಇವಾಗ ಇಲ್ಲಿ ಬಂದು ಫ್ರೆಂಡ್ಸ್ ಇವಾಗ ಎಡಿಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಫ್ರೆಂಡ್ಸ್ ಕಾಂಟ್ಯಾಕ್ಟ್ ಅಸ್ ಪೇಜ್ ಅನ್ನು ಓಪನ್ ಮಾಡೋಣ. ಇವಾಗ ನೋಡ್ತಾ ಇರಬಹುದು ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಸಿಂಪಲ್ ಫ್ರೆಂಡ್ಸ್ ಲಿಂದ ನಾನು ಈ ಲಿಂಕ್ ಅನ್ನು ಕಾಪಿ ಮಾಡ್ಕೊತೀನಿ. ಕಾಪಿ ಮಾಡ್ಕೊಳ್ಳೋಣ. ಲೇಔಟ್ ಅಲ್ಲಿ ಬರ್ತಿದ್ದೀನಿ. ಲೇಔಟ್ ಅಲ್ಲಿ ಬಂದ ನಂತರ ಮತ್ತೆ ಕೆಳಗಡೆ ಬರೋಣ. ಕೆಳಗಡೆ ಬಂದು ಪ್ರೈವಸಿ ಲಿಂಕ್ ಮೇಲೆ ಇಲ್ಲಿ ಕ್ಲಿಕ್ ಮಾಡ್ತೀನಿ. ಫುಟರ್ ಮೆನು ಮೇಲೆ ಕ್ಲಿಕ್ ಮಾಡೋಣ. ನೆಕ್ಸ್ಟ್ ಇಲ್ಲಿ ಬಂದು ಇವಾಗ ಕಾಂಟ್ಯಾಕ್ಟ್ ಅಸ್ ಇದೆ, ಎಡಿಟ್ ಮೇಲೆ ಕ್ಲಿಕ್ ಮಾಡೋಣ.
ಇಲ್ಲಿ ಫ್ರೆಂಡ್ಸ್ ಇವಾಗ ಆ ಲಿಂಕ್ ನಾನು ಪೇಸ್ಟ್ ಮಾಡ್ತೀನಿ. ಸಿಂಪಲ್. ಇಷ್ಟಾಂತರ ಸೇವ್ ಮೇಲೆ ಕ್ಲಿಕ್ ಮಾಡಿ ಇಂದ ಸೇವ್ ಮಾಡಿ. ಸಿಂಪಲ್. ಸೊ ಈ ರೀತಿ ಫ್ರೆಂಡ್ಸ್ ನಿಮಗೆ ಪೇಜ್ ಅನ್ನ ಆಡ್ ಮಾಡಬೇಕಾಗುತ್ತೆ ಫುಟರ್ ಸೆಕ್ಷನ್ ಅಲ್ಲಿ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಾವು ಆಲ್ಮೋಸ್ಟ್ ಎಲ್ಲ ಕಸ್ಟಮೈಸೇಷನ್ ಅನ್ನು ಮಾಡ್ಕೊಂಡಿದ್ವಿ. ಸೊ ಇವಾಗ ಬನ್ನಿ ಫ್ರೆಂಡ್ಸ್ ನೋಡೋಣ ಹೇಗೆ ನೀವು ಇಲ್ಲಿ ಪ್ರಾಡಕ್ಟ್ ಗಳನ್ನ ಆಡ್ ಮಾಡೋದು ಅಂತ ಹೇಳ್ತೀನಿ. ಸೊ ಇದಕ್ಕೋಸ್ಕರ ಫ್ರೆಂಡ್ಸ್ ಮೊದಲಿಗೆ ನಿಮ್ಗೆ ಏನು ಮಾಡಬೇಕಾಗುತ್ತೆ, ನೀವೇನ್ ಥೀಮ್ ಅನ್ನ ಡೌನ್ಲೋಡ್ ಮಾಡ್ಕೊಂಡಿದ್ರಲ್ಲ, ಡೌನ್ಲೋಡ್ ಮಾಡಿದ ನಂತರ ಫ್ರೆಂಡ್ಸ್ ನಿಮಗೆ ಒಂದು ಫೈಲ್ ನೋಡಕ್ ಸಿಗುತ್ತೆ. ಸೊ ನೋಡ್ತಿರಬಹುದು ಫ್ರೆಂಡ್ಸ್ ಇಲ್ಲಿ ಅಂತ ಬಂದಿದೆ ಹೌ ಟು ಸೆಟ್ ಅಪ್ ಪ್ರಾಡಕ್ಟ್ URL ಅಂತಿದೆ. ಓಕೆ, ಸೊ ಇದ್ರ ಮೇಲೆ ಬಂದು ಫ್ರೆಂಡ್ಸ್ ನಿಮಗೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ಫ್ರೆಂಡ್ಸ್ ಇಲ್ಲಿ ಇವರು ಕೋಡ್ಗಳನ್ನ ಕೊಟ್ಟಿದ್ದಾರೆ. ಈ ಕೋಡ್ಗಳು ಫ್ರೆಂಡ್ಸ್ ಯೂಸ್ ಆಗುತ್ತೆ. ಹೇಗೆ ಯೂಸ್ ಆಗುತ್ತೆ ಇಲ್ಲಿ ಫ್ರೆಂಡ್ಸ್ ಇವಾಗ ನೋಡ್ತಿರಬಹುದು. ಈ ಕೋಡ್ ನೀವು ಯೂಸ್ ಮಾಡಿದ್ರ ಅಂತ ಅನ್ಕೊಳ್ಳಿ. ಸೊ ಇಲ್ಲಿ ಫ್ರೆಂಡ್ಸ್ ನಿಮಗೆ ಈ ರೀತಿ ಡಿಸ್ಪ್ಲೇ ಆಗುತ್ತೆ. ಸೊ ಅದ್ರ ಪ್ರಾಡಕ್ಟ್ ಪ್ರೈಸ್ ಹಾಗೂ ಇಲ್ಲಿ 30% ಆಫ್ ಅಂತ ಬರುತ್ತೆ. ಓಕೆ, ಸೊ ಈ ರೀತಿ ಫ್ರೆಂಡ್ಸ್ ನಿಮಗೆ ಇಲ್ಲಿ ಬೇರೆ ಬೇರೆ ಕೋಡ್ಗಳಿದೆ. ಇದರಲ್ಲಿ ಫ್ರೆಂಡ್ಸ್ ನಿಮಗೆ ಯಾವ ಕೋಡ್ ಬೇಕಲ್ಲ ಆ ಕೋಡ್ನ ಫ್ರೆಂಡ್ಸ್ ನೀವು ಯೂಸ್ ಮಾಡಬಹುದು. ನಿಮಗೆ ಫ್ರೀಯಲ್ಲಿ ಬೇಕಂದ್ರೆ ಇಲ್ಲಿ ನೋಡ್ತಾ ಇರಬಹುದು ಫ್ರೀ ಅಂತಿದೆ. ಇಲ್ಲ ನಿಮಗೆ ಈ ರೀತಿ ಡಿಸ್ಕೌಂಟ್ ಕೂಡ ಡಿಸ್ಪ್ಲೇ ಮಾಡಿಸಬೇಕು ಅಂದ್ರೆ ಈ ಕೋಡ್ ಅನ್ನ ಫ್ರೆಂಡ್ಸ್ ನಿಮಗೆ ಯೂಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ಏನು ಮಾಡ್ತೀನಿ, ಮತ್ತೆ ನಾವು ಬ್ಲಾಗರ್ ಅಲ್ಲಿ ಬರ್ತೀನಿ. ಬ್ಲಾಗರ್ ಅಲ್ಲಿ ಬಂದ ನಂತರ ಇಲ್ಲಿ ಪೋಸ್ಟ್ ಮೇಲೆ ಬಂದು ಕ್ಲಿಕ್ ಮಾಡ್ತೀನಿ. ಸೊ ಮೇಲ್ಗಡೆ ಇಲ್ಲಿ ಪೋಸ್ಟ್ ಅಂತ ನಿಮಗೆ ಆಪ್ಷನ್ ಸಿಗುತ್ತೆ. ಇದ್ರ ಮೇಲೆ ಬಂದು ಕ್ಲಿಕ್ ಮಾಡಿ ಇಲ್ಲಿಂದ ಫ್ರೆಂಡ್ಸ್ ಇವಾಗ ನ್ಯೂ ಪೋಸ್ಟ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಏನು ಮಾಡೋಣ, ಒಂದು ಪ್ರಾಡಕ್ಟ್ ನ ಆಡ್ ಮಾಡೋಣ. ಪ್ರಾಡಕ್ಟ್ ಅನ್ನ ಆಡ್ ಮಾಡೋಕ್ಕೋಸ್ಕರ ಫ್ರೆಂಡ್ಸ್ ನಲ್ಲಿ ಮತ್ತೆ ಏನು ಮಾಡ್ತೀನಿ, ಅಮೆಝಾನ್ ಅಲ್ಲಿ ಬರ್ತೀನಿ. ಸೊ ಅಮೆಝಾನ್ ಮೇಲೆ ಬರೋಣ. ಇಲ್ಲಿಂದ ಫ್ರೆಂಡ್ಸ್ ಇವಾಗ ಯಾವ್ದಾದ್ರು ಒಂದು ಪ್ರಾಡಕ್ಟ್ ಅನ್ನು ಸೆಲೆಕ್ಟ್ ಮಾಡೋಣ. ಫಾರ್ ಎಕ್ಸಾಂಪಲ್ ಗೋಸ್ಕರ ನೋಡ್ತಿರಬಹುದು ಫ್ರೆಂಡ್ಸ್ ಇವಾಗ ಇದೊಂದು ಪ್ರಾಡಕ್ಟ್ ಇದೆ. ಇದ್ರ ಮೇಲೆ ಬಂದು ಕ್ಲಿಕ್ ಮಾಡ್ತೀನಿ. ಇಲ್ಲಿಂದ ಫ್ರೆಂಡ್ಸ್ ಇವಾಗ ಮೊದಲಿಗೆ ಏನು ಮಾಡೋಣ, ಇದು ಹೆಸರನ್ನ ಸಿಂಪ್ಲಿ ಇಲ್ಲಿಂದ ಕಾಪಿ ಮಾಡ್ಕೊತೀನಿ. ನೆಕ್ಸ್ಟ್ ಫ್ರೆಂಡ್ಸ್ ಇಲ್ಲಿ ಬ್ಲಾಗರ್ ಅಲ್ಲಿ ಬರೋಣ. ಇಲ್ಲಿ ಬಂದು ಫ್ರೆಂಡ್ಸ್ ಇವಾಗ ಟೈಟಲ್ ಅಲ್ಲಿ ನಾವು ಹೆಸರನ್ನ ಪೇಸ್ಟ್ ಮಾಡೋಣ. ಸಿಂಪಲ್. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಇದು ಕಾಪಿ ಇಮೇಜ್ ಆಗ್ತಿಲ್ಲ. ಸೊ ನಿಮಗೆ ನೋಡಬೇಕಾಗುತ್ತೆ ಸಿಂಪ್ಲಿ ಇದನ್ನ ಸ್ಕ್ರೀನ್ ಶಾಟ್ ಅಂತ ತಗೋಬೇಕಾಗುತ್ತೆ, ಇಲ್ಲಾಂದ್ರೆ ಇದನ್ನ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಸೊ ಇದಕ್ಕೋಸ್ಕರ ಫ್ರೆಂಡ್ಸ್ ಇವಾಗ ಏನು ಮಾಡ್ತೀನಿ, ಸಿಂಪ್ಲಿ ಇಲ್ಲಿಂದ ಇದನ್ನ ಸ್ಕ್ರೀನ್ ಶಾಟ್ ಅನ್ನ ತಗೋತೀನಿ. ಸೊ ನೋಡ್ತಿರಬಹುದು ಈ ರೀತಿ ಇಲ್ಲಿಂದ ನಾವು ಒಂದು ಸ್ಕ್ರೀನ್ ಶಾಟ್ ತಗೋಣ. ಓಕೆ, ಸ್ಕ್ರೀನ್ ಶಾಟ್ ತಗೊಂಡಾಯ್ತು. ನೆಕ್ಸ್ಟ್ ಫ್ರೆಂಡ್ಸ್ ಇಲ್ಲಿ ಬ್ಲಾಗರ್ ಅಲ್ಲಿ ಬರ್ತೀನಿ. ಇಲ್ಲಿ ಬಂದು ಫ್ರೆಂಡ್ಸ್ ಇವಾಗ ನಾವು ಇಮೇಜ್ ಅನ್ನು ಅಪ್ಲೋಡ್ ಮಾಡೋಣ. ಇಮೇಜ್ ಅನ್ನು ಅಪ್ಲೋಡ್ ಮಾಡೋಕ್ಕೋಸ್ಕರ ಫ್ರೆಂಡ್ಸ್ ನೋಡ್ತಿರಬಹುದು ನಿಮಗೆ ಒಂದು ಆಪ್ಷನ್ ಸಿಗುತ್ತೆ. ಇದರಲ್ಲಿ ಬಂದು ಕ್ಲಿಕ್ ಮಾಡಿ ಇಲ್ಲಿಂದ ಅಪ್ಲೋಡ್ ಫ್ರಮ್ ಕಂಪ್ಯೂಟರ್ ಅಂತ ಆಪ್ಷನ್ ಇದೆ. ಇದರ ಮೇಲೆ ಬಂದು ಕ್ಲಿಕ್ ಮಾಡಿ ಇಲ್ಲಿಂದ ಫ್ರೆಂಡ್ಸ್ ಇವಾಗ ಚೂಸ್ ಫೈಲ್ ಮೇಲೆ ಬಂದು ಕ್ಲಿಕ್ ಮಾಡೋಣ. ಸೊ ನೋಡ್ತಿರಬಹುದು ಫ್ರೆಂಡ್ಸ್ ಇಲ್ಲಿಗೆ ನಾವು ಒಂದು ಇಮೇಜ್ ಅನ್ನು ಅಪ್ಲೋಡ್ ಮಾಡ್ತಿದ್ದೀನಿ. ಇದನ್ನ ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಆಪ್ಷನ್ ಇದೆ ಸೆಲೆಕ್ಟ್ ಅಂತ ಅದರ ಮೇಲೆ ಕ್ಲಿಕ್ ಮಾಡಿ. ಓಕೆ, ಇಲ್ಲಿ ಸೈಜ್ ಅನ್ನ ಸೆಲೆಕ್ಟ್ ಮಾಡಕ್ಕೆ ಹೇಳ್ತಿದೆ. ಇಲ್ಲಿ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಅನ್ನ ಸೆಲೆಕ್ಟ್ ಮಾಡಬಹುದು. ಇಲ್ಲಿ ಫ್ರೆಂಡ್ಸ್ ಇವಾಗ ನಾನು ಸದ್ಯಕ್ಕೆ ಮೀಡಿಯಂ ಅನ್ನ ಸೈಜ್ ಮಾಡಿ ನೋಡ್ತೀನಿ. ನೆಕ್ಸ್ಟ್ ಇಲ್ಲಿ ನೋಡ್ತಿರಬಹುದು ಅಲೈನ್ಮೆಂಟ್ ನನ್ ಅಂತಿದೆ, ಲೆಫ್ಟ್ ಅಂತ ಕೊಡಬಹುದು ಈ ರೀತಿ. ಓಕೆ ಮೇಲೆ ಕ್ಲಿಕ್ ಮಾಡೋಣ. ಓಕೆ, ಸೊ ಇಲ್ಲಿಂದ ಕಂಪೋಸ್ ಮೇಲೆ ಬಂದು ಕ್ಲಿಕ್ ಮಾಡೋಣ. ಓಕೆ, ಸೊ ನೋಡ್ತಿರಬಹುದು ಫ್ರೆಂಡ್ಸ್ ಇಲ್ಲಿಗೆ ಇವಾಗ ನಮ್ದು ಇಮೇಜ್ ಬಂದಿದೆ. ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ನೋಡ್ತಿರಬಹುದು ಇಲ್ಲಿ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ, ಪ್ರಾಡಕ್ಟ್ ಇನ್ಫಾರ್ಮೇಷನ್. ಇದನ್ನ ಫ್ರೆಂಡ್ಸ್ ನಿಮಗೆ ಕಾಪಿ ಮಾಡಬೇಕಾಗುತ್ತೆ. ಓಕೆ, ಇಲ್ಲಿ ನೋಡ್ತಿರಬಹುದು ಇದೆಲ್ಲ ಇನ್ಫಾರ್ಮೇಷನ್ ಇದೆ. ಇದನ್ನ ಫ್ರೆಂಡ್ಸ್ ಸಿಂಪ್ಲಿ ನಿಮಗೆ ಕಾಪಿ ಮಾಡಿ ಪೇಸ್ಟ್ ಮಾಡಬೇಕಾಗುತ್ತೆ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ಇದನ್ನ ಪೇಸ್ಟ್ ಮಾಡ್ತೀನಿ. ಓಕೆ, ಇಷ್ಟ ನಂತರ ಫ್ರೆಂಡ್ಸ್ ಇಲ್ಲಿ ಸಪೋಸ್ ಅನ್ಕೊಳ್ಳೋದು ಎಲ್ಲ ಲಿಂಕ್ ಇದ್ರೆ ನಿಮಗೆ ಇದನ್ನ ಅನ್ಲಿಂಕ್ ಮಾಡಬೇಕಾಗುತ್ತೆ. ಯಾವ ರೀತಿ ಇರುತ್ತೆ ಗೊತ್ತಾ? ಸೊ ಓಕೆ, ಸೊ ಈ ರೀತಿ ಫ್ರೆಂಡ್ಸ್ ಇದು ನಿಮಗೆ ಅನ್ಲಿಂಕ್ ಮಾಡಬೇಕಾಗುತ್ತೆ. ಓಕೆ, ಸೊ ಅದನ್ನ ಕ್ಲಿಕ್ ಮಾಡಿದೆ ಅಂತ ಅನ್ಕೊಳ್ಳಿ. ಈ ರೀತಿ ನಿಮಗೆ ಪ್ರತಿಯೊಂದು ಇದನ್ನ ಅನ್ಲಿಂಕ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇದೆಲ್ಲ ಲಿಂಕ್ ಇದೆ. ಈ ರೀತಿ ನಿಮಗೆ ಇದನ್ನ ಅನ್ಲಿಂಕ್ ಮಾಡ್ಕೋಬೇಕಾಗುತ್ತೆ. ಓಕೆ, ಸೊ ಈ ರೀತಿ ಫ್ರೆಂಡ್ಸ್ ಇದು ಇವಾಗ ಕಂಪ್ಲೀಟ್ಲಿ ಅನ್ಲಿಂಕ್ ಆಗಿದೆ. ಅನ್ಲಿಂಕ್ ಆದ ನಂತರ ಫ್ರೆಂಡ್ಸ್ ಇವಾಗ ನಿಮಗೆ ನೋಡಬೇಕಾಗುತ್ತೆ. ಇಲ್ಲಿ ಬಂದು ಫ್ರೆಂಡ್ಸ್ ಇವಾಗ ನಿಮಗೆ ಲಿಂಕ್ ಆಪ್ಷನ್ ಇದೆ ನೋಡಿ. ಇಲ್ಲಿ ಮೇಲ್ಗಡೆ ಲಿಂಕ್ ಆಪ್ಷನ್ ಇದೆಲ್ಲ ಇದ್ರ ಮೇಲೆ ಬಂದು ಕ್ಲಿಕ್ ಮಾಡಬೇಕಾಗುತ್ತೆ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಿಮ್ದು ಅಫಿಲಿಯೇಟ್ ಲಿಂಕ್ ಅನ್ನ ಕೊಡಬೇಕಾಗುತ್ತೆ. ಸೊ ಇವಾಗ ಫ್ರೆಂಡ್ಸ್ ನಿಮಗೆ ಈ ಪ್ರಾಡಕ್ಟ್ ಅಫಿಲಿಯೇಟ್ ಲಿಂಕ್ ಅನ್ನ ಕೊಡಬೇಕಾಗುತ್ತೆ. ಸೊ ಇಲ್ಲಿ ಎಲ್ಲರಿಗೂ ನಿಮ್ದು ಅಫಿಲಿಯೇಟ್ ಲಿಂಕ್ ಕೊಡೋದಿಲ್ವೋ ಅಲ್ಲಿವರೆಗೂ ಫ್ರೆಂಡ್ಸ್ ನಿಮಗೆ ಅರ್ನಿಂಗ್ ಆಗೋದಿಲ್ಲ. ಸೊ ಇದಕ್ಕೋಸ್ಕರ ಫ್ರೆಂಡ್ಸ್ ಇವಾಗ ನಿಮಗೆ ನೋಡಬೇಕಾಗುತ್ತೆ ಮೊದಲಿಗೆ ಅಮೆಝಾನ್ ಅಸೋಸಿಯೇಟ್ ಅಲ್ಲಿ ನಿಮ್ದು ಅಫಿಲಿಯೇಟ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಆಲ್ರೆಡಿ ಫ್ರೆಂಡ್ಸ್ ಇದ್ರ ಮೇಲೆ ವಿಡಿಯೋನ ಮಾಡಿದೀನಿ ಹೇಗೆ ಅಮೆಝಾನ್ ಅಲ್ಲಿ ನಿಮ್ದು ಅಫಿಲಿಯೇಟ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡೋದು ಅಂತ ಹೇಳಿದೀನಿ. ಆ ವಿಡಿಯೋ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಇರುತ್ತೆ ಅಥವಾ ವಿಡಿಯೋ ಸೆಕ್ಷನ್ ನಿಮಗೆ ನೋಡೋಕೆ ಸಿಗುತ್ತೆ. ಅಲ್ಲಿಂದ ಹೋಗಿ ಆ ವಿಡಿಯೋನ ನೋಡ್ಕೊಂಡು ಬನ್ನಿ. ಓಕೆ, ನೆಕ್ಸ್ಟ್ ಫ್ರೆಂಡ್ಸ್ ನೋಡ್ತಾ ಇರಬಹುದು ಯಾವಾಗ ನಿಮ್ದು ಅಮೆಝಾನ್ ಅಲ್ಲಿ ನಿಮ್ದು ಅಸೋಸಿಯೇಟ್ ಅಕೌಂಟ್ ಅಥವಾ ಅಫಿಲಿಯೇಟ್ ಅಕೌಂಟ್ ಕ್ರಿಯೇಟ್ ಆಗುತ್ತಲ್ಲ, ಕ್ರಿಯೇಟ್ ಆದ ತಕ್ಷಣ ಫ್ರೆಂಡ್ಸ್ ನಿಮಗೆ ಮೇಲ್ಗಡೆ ಈ ರೀತಿ ಒಂದು ಲಿಂಕ್ ನೋಡೋಕೆ ಸಿಗುತ್ತೆ, ಒಂದು ಟ್ಯಾಬ್ ನೋಡೋಕೆ ಸಿಗುತ್ತೆ. ಓಕೆ, ಸೊ ಎಲ್ಲಿವರೆಗೂ ನಿಮ್ದು ಅಕೌಂಟ್ ಕ್ರಿಯೇಟ್ ಆಗಲ್ವೋ ಅಲ್ಲಿವರೆಗೂ ಫ್ರೆಂಡ್ಸ್ ಇದು ನಿಮಗೆ ಡಿಸ್ಪ್ಲೇ ಆಗೋದಿಲ್ಲ. ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇವಾಗ ನಾನು ಆಲ್ರೆಡಿ ಅಕೌಂಟ್ ಅನ್ನು ಕ್ರಿಯೇಟ್ ಮಾಡಿದೀನಿ. ಸೊ ಇಲ್ಲಿ ಬಂದು ಫ್ರೆಂಡ್ಸ್ ಇವಾಗ ನೀವು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂತ ಅನ್ಕೊಳ್ಳಿ. ಇಲ್ಲಿ ಫ್ರೆಂಡ್ಸ್ ಇವಾಗ ನಿಮ್ದು ಅಫಿಲಿಯೇಟ್ ಲಿಂಕ್ ಇರುತ್ತೆ. ಸೊ ಇಲ್ಲಿಂದ ಫ್ರೆಂಡ್ಸ್ ಇವಾಗ ನಮಗೆ ಏನು ಮಾಡಬೇಕಾಗುತ್ತೆ, ಇದನ್ನ ಕಾಪಿ ಮಾಡಬೇಕಾಗುತ್ತೆ. ಸೊ ಈ ಲಿಂಕ್ ಅನ್ನ ಫ್ರೆಂಡ್ಸ್ ಇವಾಗ ನಾನು ಕಾಪಿ ಮಾಡ್ಕೊಂಡಿದ್ದೀನಿ. ಸೊ ಈ ಲಿಂಕ್ ಇಂದ ಫ್ರೆಂಡ್ಸ್ ಯಾರಾದರೂ ಪ್ರಾಡಕ್ಟ್ ಅನ್ನ ಪರ್ಚೇಸ್ ಮಾಡಿದ್ರು ಅಂತ ಅನ್ಕೊಳ್ಳಿ ಅಥವಾ ಈ ಲಿಂಕ್ ಇಂದ ಈ ಮೊಬೈಲ್ ಅನ್ನ ಪರ್ಚೇಸ್ ಮಾಡಿದ್ರು ಅಂತ ಅನ್ಕೊಳ್ಳಿ, ನನಗೆ ಇಲ್ಲಿ ಕಮಿಷನ್ ಸಿಗುತ್ತೆ. ಓಕೆ, ಸೊ ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ಏನು ಮಾಡೋಣ, ಮತ್ತೆ ನಾವು ಬ್ಲಾಗರ್ ಅಲ್ಲಿ ಬರೋಣ. ಓಕೆ, ಸೊ ಇಲ್ಲಿಂದ ಫ್ರೆಂಡ್ಸ್ ಇವಾಗ ನಾನು ಆ ಲಿಂಕ್ ಅನ್ನ ಪೇಸ್ಟ್ ಮಾಡ್ತೀನಿ. ಸೊ ಇಲ್ಲಿಗೆ ಫ್ರೆಂಡ್ಸ್ ಇವಾಗ ನಾನು ಕೋಡ್ ಅನ್ನು ಪೇಸ್ಟ್ ಮಾಡಿದ್ದೀನಿ. ನೆಕ್ಸ್ಟ್ ಫ್ರೆಂಡ್ಸ್ ಇವಾಗ ಟೈಟಲ್ ಇದೆಲ್ಲ ಮೇಲ್ಗಡೆ ಇದನ್ನ ನಮಗೆ ಡಿಲೀಟ್ ಮಾಡಬೇಕಾಗುತ್ತೆ. ಇದನ್ನ ರಿಮೂವ್ ಮಾಡೋಣ. ರಿಮೂವ್ ಮಾಡಿದ ನಂತರ ಫ್ರೆಂಡ್ಸ್ ನಿಮಗೆ ಒಂದು ಕೋಡ್ ಹೇಳಿದೆ ನೋಡಿ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಿಮಗೆ ಈ ಕೋಡ್ ಅನ್ನ ಕಾಪಿ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಿಮಗೆ ಪರ್ಸೆಂಟೇಜ್ ಅಥವಾ ಎಷ್ಟು ಡಿಸ್ಕೌಂಟ್ ಇದೆ ನಿಮಗೆ ತೋರಿಸಬೇಕು ಅಂದ್ರೆ ಈ ಕೋಡ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲ ನಿಮಗೆ ಬೇರೆ ಕೋಡ್ ಬೇಕಂದ್ರೆ ಬೇರೆ ಕೋಡ್ ಅನ್ನು ಸೆಲೆಕ್ಟ್ ಮಾಡಬಹುದು. ಸೊ ಇಲ್ಲಿಗೆ ಫ್ರೆಂಡ್ಸ್ ಇವಾಗ ಏನು ಮಾಡ್ತೀನಿ, ನಾನು ಇದನ್ನ ಸಿಂಪ್ಲಿ ಈ ಕೋಡ್ ಅನ್ನ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿಂದ ಫ್ರೆಂಡ್ಸ್ ಇವಾಗ ಈ ಕೋಡ್ ಅನ್ನ ಕಾಪಿ ಮಾಡ್ಕೊಂಡೆ ಗೆಟ್ ಪ್ರಾಡಕ್ಟ್ ಇದೆಲ್ಲ ಫ್ರೆಂಡ್ಸ್ ಇದು ಹಾಗೆ ಇಡಬೇಕು. ಓಕೆ, ಸೊ ಇಲ್ಲಿಂದ ಫ್ರೆಂಡ್ಸ್ ಇವಾಗ ನಾನು ಕಾಪಿ ಮಾಡ್ತೀನಿ. ಬಾಯ್ ನಾವು ಅಂತಿಲ್ಲ ಇದನ್ನ ಫ್ರೆಂಡ್ಸ್ ನಿಮಗೆ ಎಡಿಟ್ ಮಾಡಬೇಕು. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ಇವಾಗ ನಾನು ಇನ್ನೊಮ್ಮೆ ಪೇಸ್ಟ್ ಮಾಡ್ತೀನಿ. ಇಲ್ಲಿಂದ ಇವಾಗ ಪ್ರೈಸ್ ಅನ್ನ ಚೇಂಜ್ ಮಾಡೋಣ. ಡಾಲರ್ ಇದೆ. ಇಲ್ಲಿಂದ ಫ್ರೆಂಡ್ಸ್ ನಾವು ಇದು ರುಪೀಸ್ ಅನ್ನ ಸೆಲೆಕ್ಟ್ ಮಾಡ್ತೀನಿ. ರುಪೀಸ್ ಅನ್ನ ಸೆಲೆಕ್ಟ್ ಮಾಡಿ ಸಪೋಸ್ ಇಲ್ಲಿ 5,000 ಇದೆ ಅಂತ ಅನ್ಕೊಳ್ಳಿ. ನಾನು ಇಲ್ಲಿ 5,000 ಕೊಡ್ತಿದ್ದೀನಿ. ನೆಕ್ಸ್ಟ್ ಇಷ್ಟ ಆದ ನಂತರ ಫ್ರೆಂಡ್ಸ್ ಇವಾಗ ಏನು ಮಾಡಬೇಕಾಗುತ್ತೆ, ನಿಮಗೆ ಇಲ್ಲಿ ಬರಬೇಕಾಗುತ್ತೆ. ಓಕೆ, ಸೊ ಇಲ್ಲಿಂದ ಫ್ರೆಂಡ್ಸ್ ಇವಾಗ ನೋಡ್ತಾ ಇರಬಹುದು ಇದನ್ನ ನಿಮಗೆ ಚೇಂಜ್ ಮಾಡಬೇಕಾಗುತ್ತೆ. ಬಾಯ್ ನಾವು ಅಂತಿಲ್ಲ ಬಾಯ್ ನಾವು ಫ್ರಮ್ ಅಮೆಝಾನ್ ಅಂತ ಕೊಡ್ತೀನಿ. ಓಕೆ, ಅಮೆಝಾನ್ ಅಂತ ಕೊಡೋಣ. ಸಿಂಪಲ್. ಓಕೆ, ಇಷ್ಟ ಅಂದ್ರೆ ಫ್ರೆಂಡ್ಸ್ ಇವಾಗ ನ್ಯೂ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿ ನಂತರ ಅಪ್ಲೈ ಮೇಲೆ ಕ್ಲಿಕ್ ಮಾಡಿ. ಓಕೆ, ಸೊ ಇಲ್ಲಿಗೆ ಫ್ರೆಂಡ್ಸ್ ಬಂದಿದೆ. ನೆಕ್ಸ್ಟ್ ಇಲ್ಲಿ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡೋಣ. ಓಕೆ, ಸೊ ಇಲ್ಲಿಗೆ ಫ್ರೆಂಡ್ಸ್ ಅಪ್ಡೇಟ್ ಆಗಿದೆ. ಪ್ರಿವ್ಯೂ ಮಾಡಿ ನೋಡೋಣ. ಓಕೆ, ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಎಷ್ಟು ನೀಟಾಗಿ ಇಲ್ಲೊಂದು ಪ್ರಾಡಕ್ಟ್ ಆಡ್ ಆಗಿದೆ ಅಂತ. ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇದು ಎಷ್ಟು ನೀಟಾಗಿ ಬಂದಿದೆ ನೋಡಿ, ಎಷ್ಟು ಪ್ರೊಫೆಷನಲ್ ಆಗಿ ಅನ್ಸುತ್ತೆ ಅಂತ. ಇಲ್ಲಿ ನೋಡ್ತಾ ಇರಬಹುದು ಸೈಡ್ ಅಲ್ಲಿ ಈ ರೀತಿ ಬಟನ್ ಬಂದಿದೆ. ಇಲ್ಲಿ ನೋಡ್ತಾ ಇರಬಹುದು ಇಲ್ಲಿಂದು ಸೋಷಿಯಲ್ ಲಿಂಕ್ಸ್ ಬಂದಿದೆ. ಹಾಗೂ ಫ್ರೆಂಡ್ಸ್ ಇವಾಗ ಯಾರಾದರೂ ಸಪೋಸ್ ಅನ್ಕೊಳ್ಳಿ ನಿಮ್ದು ವೆಬ್ಸೈಟ್ ಅಲ್ಲಿ ಬರ್ತಾರೆ, ಬಂದು ಇದ್ರ ಮೇಲೆ ಕ್ಲಿಕ್ ಮಾಡ್ತಾರೆ ಅಂತ ಅನ್ಕೊಳ್ಳಿ. ಇವಾಗ ಇದು ಫ್ರೆಂಡ್ಸ್ ಯಾರಿಗೆ ಎಲ್ಲಿ ರೀಡೈರೆಕ್ಟ್ ಮಾಡುತ್ತೆ, ಇಲ್ಲಿ ಅಮೆಝಾನ್ ಅಲ್ಲಿ ರೀಡೈರೆಕ್ಟ್ ಮಾಡುತ್ತೆ. ಓಕೆ, ಇಲ್ಲಿಂದ ಫ್ರೆಂಡ್ಸ್ ಇವಾಗ ಪ್ರಾಡಕ್ಟ್ ಅನ್ನ ಪರ್ಚೇಸ್ ಮಾಡಿದಾಗ ನಿಮಗೆ ಇಲ್ಲಿ ಕಮಿಷನ್ ಸಿಗುತ್ತೆ. ಸೊ ನೋಡಿ ಫ್ರೆಂಡ್ಸ್ ಎಷ್ಟು ನೀಟಾಗಿ ಎಷ್ಟು ಪ್ರೊಫೆಷನಲ್ ಆಗಿ ನಿಮ್ದು ವೆಬ್ಸೈಟ್ ರೆಡಿ ಆಗಿದೆ ಅಂತ. ಇಲ್ಲಿಂದ ಫ್ರೆಂಡ್ಸ್ ಇವಾಗ ನಾನು ಹೋಮ್ ಮೇಲೆ ಬಂದು ಕ್ಲಿಕ್ ಮಾಡಿದೆ ಅಂತ ಅನ್ಕೊಳ್ಳಿ. ಓಕೆ, ಸೊ ನೋಡಿ ಫ್ರೆಂಡ್ಸ್ ಎಷ್ಟು ನೀಟಾಗಿ ಕಾಣಿಸುತ್ತೆ ಅಂತ. ಇದೇ ರೀತಿ ಫ್ರೆಂಡ್ಸ್ ಇವಾಗ ನಿಮ್ಗೆ ನೋಡೋಗುತ್ತೆ ಇಲ್ಲಿ ಪ್ರಾಡಕ್ಟ್ ಗಳನ್ನ ಆಡ್ ಮಾಡ್ತಾ ಹೋಗಬೇಕಾಗುತ್ತೆ. ರಿಫ್ರೆಶ್ ಮಾಡ್ತಿದ್ದೀನಿ. ಓಕೆ, ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇಲ್ಲಿಗೆ ನಮ್ದು
ಪ್ರಾಡಕ್ಟ್ ಆಡ್ ಆಗಿದೆ. ಸೊ ನೋಡಿ ಫ್ರೆಂಡ್ಸ್, ಈ ವೆಬ್ಸೈಟ್ ಯಾರಾದ್ರೂ ನೋಡಿದ್ರೆ ಯಾರಿಗೆ ಅನ್ಸುತ್ತಾ ಇದು ಬ್ಲಾಗರ್ ಮೇಲೆ ಕ್ರಿಯೇಟ್ ಮಾಡಿದ್ರೆ ಫ್ರೀಲಿ ಕ್ರಿಯೇಟ್ ಮಾಡಿದ್ರೆ ಅಂತ ಅನ್ಸುತ್ತಾ? ಎಷ್ಟು ನೀಟಾಗಿ ಎಷ್ಟು ಪ್ರೊಫೆಷನಲ್ ಆಗಿ ಇಲ್ಲಿ ಒಂದು ಇ ಕಾಮರ್ಸ್ ವೆಬ್ಸೈಟ್ ಅನ್ನ ಕ್ರಿಯೇಟ್ ಮಾಡಿದ್ರ. ಓಕೆ, ಸೊ ನೋಡ್ತಾ ಇರಬಹುದು. ಓಕೆ, ಸೊ ಈ ರೀತಿ ಫ್ರೆಂಡ್ಸ್ ನಿಮಗೆ ಪ್ರಾಡಕ್ಟ್ ಗಳನ್ನ ಆಡ್ ಮಾಡ್ತಾ ಹೋಗಬೇಕಾಗುತ್ತೆ. ನಿಮಗೆ ಮೊಬೈಲ್ ಸೆಕ್ಷನ್ ಅನ್ನ ಆಡ್ ಮಾಡಿ, ಕಂಪ್ಯೂಟರ್ ಅನ್ನ ಆಡ್ ಮಾಡ್ತಾ ಹೋಗಿ ಈ ರೀತಿ ಫ್ರೆಂಡ್ಸ್ ನಿಮ್ಮಿಂದ ಈಸಿಲಿ ಫ್ರೀಲಿ ಒಂದು ಇ ಕಾಮರ್ಸ್ ವೆಬ್ಸೈಟ್ ಅನ್ನ ಕ್ರಿಯೇಟ್ ಮಾಡಬಹುದು. ಸೊ ನೋಡಿ ಫ್ರೆಂಡ್ಸ್, ಎಷ್ಟು ಪ್ರೊಫೆಷನಲ್ ಆಗಿರುವಂತಹ ಒಂದು ವೆಬ್ಸೈಟ್ ಅನ್ನ ಕ್ರಿಯೇಟ್ ಮಾಡೋದು ನಾನು ನಿಮಗೆ ಹೇಳಿದೀನಿ, ಅದು ಕೂಡ ಫ್ರೀಲಿ. ಸೊ ಡೆಫಿನೆಟ್ಲಿ ಫ್ರೆಂಡ್ಸ್ ಇದ್ರ ಮೇಲೆ ವರ್ಕ್ ಮಾಡಿ. ಮತ್ತೇನೊಂದು ಮಾತನ್ನ ಹೇಳ್ತಿದ್ದೀನಿ. ಸೊ ನೋಡಿ ಫ್ರೆಂಡ್ಸ್, ಅದು ಒನ್ ಡೇ ನಿಮಗೆ ರಿಸಲ್ಟ್ ತಂದು ಕೊಡೋದಿಲ್ಲ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ನಿಮಗೆ ಕನ್ಸಿಸ್ಟೆಂಟ್ ಆಗಿ ವರ್ಕ್ ಮಾಡಬೇಕಾಗುತ್ತೆ. ಇಲ್ಲಿಂದ ಫ್ರೆಂಡ್ಸ್ ನಿಮಗೆ ಟ್ರಾಫಿಕ್ ಅನ್ನ ಯಾವ ರೀತಿ ತಗೊಂಡ್ ಬರೋದ್ರ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ. ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ಗಳನ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಅಲ್ಲಿ ಫ್ರೆಂಡ್ಸ್ ಏನಿದೆ ಆರ್ಟಿಕಲ್ ಬರ್ದಿರ್ತಿರಲ್ಲ, ಇದನ್ನ ನೀವು ಪೋಸ್ಟ್ ಮಾಡಿರ್ತಿರಲ್ಲ, ಅಲ್ಲಿ ಫ್ರೆಂಡ್ಸ್ ಇದ್ರ ಲಿಂಕ್ ಅನ್ನ ಪೇಸ್ಟ್ ಮಾಡಿ. ಓಕೆ, ನೀವು ಎಷ್ಟು ಇದನ್ನ ಪ್ರಮೋಟ್ ಮಾಡ್ತೀರಾ ಅಷ್ಟು ನಿಮಗೆ ಟ್ರಾಫಿಕ್ ಸಿಗುತ್ತೆ. ಎಷ್ಟು ಜಾಸ್ತಿ ಟ್ರಾಫಿಕ್ ಸಿಗುತ್ತಲ್ಲ ಅಷ್ಟು ಫ್ರೆಂಡ್ಸ್ ನಿಮಗೆ ಪ್ರಾಡಕ್ಟ್ ಸೇಲ್ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ಸೊ ಯಾವುದು ಈಸಿ ಇರೋದಿಲ್ಲ, ಯಾವುದು ಹಾಗೆ ಸುಮ್ಮನೆ ಕುತ್ಕೊಳ್ಳೆ ಎಲ್ಲ ಸಿಗೋದಿಲ್ಲ. ಸೊ ನಿಮಗೂ ಕೂಡ ಸ್ವಲ್ಪ ಕಷ್ಟ ಪಡಬೇಕಾಗುತ್ತೆ, ಪೇಷನ್ಸ್ ಅನ್ನ ಇಟ್ಕೋಬೇಕಾಗುತ್ತೆ. ಸೊ ನೀವು ಏನಾದರೂ ಅನ್ಕೋತಿದ್ರೆ ಇಲ್ಲಿ ಒಂದು 100 ಪ್ರಾಡಕ್ಟ್ ಅನ್ನ ಆಡ್ ಮಾಡ್ತೀನಿ, ತನ್ನಷ್ಟಕ್ಕೆ ತಾನೇ ನನಗೆ ಟ್ರಾಫಿಕ್ ಬರುತ್ತೆ, ತನ್ನಷ್ಟಕ್ಕೆ ತಾನೇ ನನಗೆ ಸೇಲ್ ಆಗುತ್ತೆ ಆಗಿದ್ರೆ ಆ ರೀತಿ ಇರೋದಿಲ್ಲ ಫ್ರೆಂಡ್ಸ್. ಓಕೆ, ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್, ನಾನು ಡ್ಯಾಶ್ ಬೋರ್ಡ್ ಓಪನ್ ಮಾಡಿದ್ದೀನಿ. ಇಲ್ಲಿ ಫ್ರೆಂಡ್ಸ್ ನಾನು 2-3 ತಿಂಗಳಾಯ್ತು ಇದ್ರ ಮೇಲೆ ನಾನು ವರ್ಕ್ ಮಾಡ್ತಿಲ್ಲ. ಸೊ ನೋಡ್ತಾ ಇರಬಹುದು ನನಗೆ ಇಲ್ಲಿ ಯಾವುದೇ ರೀತಿ ರಿಸಲ್ಟ್ ಸಿಕ್ಕಿಲ್ಲ. ಓಕೆ, ಸೊ ದಿಸ್ ಮಂತ್ ಅನ್ನ ಸೆಲೆಕ್ಟ್ ಮಾಡಿದ್ದೀನಿ. ನೆಕ್ಸ್ಟ್ ನೋಡ್ತಾ ಇರಬಹುದು ಫ್ರೆಂಡ್ಸ್, ಇವಾಗ ನಾನು ಲಾಸ್ಟ್ ಮಂತ್ ಅಂತ ಸೆಲೆಕ್ಟ್ ಮಾಡಿ ಅಪ್ಲೈ ಮಾಡ್ತೀನಿ. ಸೊ ನೋಡ್ತಾ ಇರಬಹುದು ಇಲ್ಲಿ ನನಗೆ ಯಾವುದೇ ರೀತಿ ರಿಸಲ್ಟ್ ಸಿಕ್ಕಿಲ್ಲ. ಓಕೆ, ಸೊ ಇದೇ ಫ್ರೆಂಡ್ಸ್ ನೀವು ನೋಡಿದ್ರೆ ನಾನು ಸ್ಟಾರ್ಟಿಂಗ್ ಇದರಲ್ಲಿ ವರ್ಕ್ ಮಾಡ್ತಿದ್ದೆ. ಸೊ ಇಲ್ಲಿ ಫ್ರೆಂಡ್ಸ್ ಬಂದು ನಾನು ಇವಾಗ ಲಾಸ್ಟ್ ಇಯರ್ ಅಂತ ಕ್ಲಿಕ್ ಮಾಡಿ ಅಪ್ಲೈ ಮಾಡಿದೆ ಅಂತ ಅನ್ಕೊಳ್ಳಿ. ಇಲ್ಲಿ ಫ್ರೆಂಡ್ಸ್ ನಿಮ್ಗೆ ಮುಂದೆ ರಿಸಲ್ಟ್ ನೋಡೋಕೆ ಸಿಗುತ್ತೆ. ಸೊ ನೋಡ್ತಾ ಇರಬಹುದು ಇಲ್ಲಿಂದ ಫ್ರೆಂಡ್ಸ್ ನಾನು ಎಷ್ಟು ಅರ್ನ್ ಮಾಡಿದ್ದೀನಿ, $423 ಫ್ರೆಂಡ್ಸ್ ಅನ್ನು ಅರ್ನ್ ಮಾಡಿದ್ದೀನಿ. ಸೊ ನೋಡ್ತಾ ಇರಬಹುದು ಫ್ರೆಂಡ್ಸ್ ಇಲ್ಲಿ $35,000 ಫ್ರೆಂಡ್ಸ್ ಅನ್ನು ಅಫಿಲಿಯೇಟ್ ಮಾರ್ಕೆಟಿಂಗ್ ಇಂದ ಅರ್ನ್ ಮಾಡಿದ್ದೀನಿ. ಓಕೆ, ಸೊ ನೋಡಿದ್ರೆ ನೀವು ಹೇಗೆ ವರ್ಕ್ ಮಾಡ್ತಾರೆ ಹಾಗೆ ಫ್ರೆಂಡ್ಸ್ ನಿಮಗೆ ರಿಸಲ್ಟ್ ಸಿಗುತ್ತೆ. ಸೊ ನೀವೇನೋ ಮಾಡಿದ್ರೆ ಸುಮ್ಮನೆ ಕುತ್ಕೊಂಡ್ರೆ ನಿಮಗೆ ರಿಸಲ್ಟ್ ಸಿಗೋದಿಲ್ಲ. ಸೊ ಲಾಸ್ಟ್ ಇಯರ್ ಫ್ರೆಂಡ್ಸ್ ನಾನು ತುಂಬಾ ಒಳ್ಳೆ ಇದರಲ್ಲಿ ಕೆಲಸ ಮಾಡಿದೆ. ನನಗೆ ಇವಾಗ $35,000 ಅರ್ನ್ ಮಾಡಿದ್ದೀನಿ. ಓಕೆ, ಸೊ ಇಲ್ಲಿ ನೋಡಿ 11 ತಿಂಗಳು, 10 ತಿಂಗಳು, 8 ತಿಂಗಳು, 9 ತಿಂಗಳು ನೋಡ್ತಾ ಇರಬಹುದು. ಇಲ್ಲಿ ನಾನು 4 ತಿಂಗಳು ಫ್ರೆಂಡ್ಸ್ ಕಂಟಿನ್ಯೂಸ್ ಆಗಿ ಇದರ ಮೇಲೆ ವರ್ಕ್ ಮಾಡಿದೆ. ಓಕೆ, ಸೊ ಇಲ್ಲಿ ನೋಡ್ತಾ ಇರಬಹುದು ನನಗೆ ಪ್ರತಿ ತಿಂಗಳು ನನಗೆ ಸೇಲ್ ಸಿಕ್ಕಿದೆ. ಸೊ 4ನೇ ತಿಂಗಳು ಇಡೋದು, 5ನೇ ತಿಂಗಳು, 6ನೇ ತಿಂಗಳು, 7ನೇ ತಿಂಗಳು, 8ನೇ ತಿಂಗಳು ನೋಡ್ತಾ ಇರಬಹುದು ಫ್ರೆಂಡ್ಸ್ ಇಲ್ಲಿ ಪ್ರತಿಯೊಂದರಲ್ಲಿ ನನಗೆ ಸೇಲ್ ಸಿಕ್ಕಿದೆ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ನೀವು ಯಾವ ರೀತಿ ವರ್ಕ್ ಮಾಡ್ತಿರಲ್ಲ ಆ ರೀತಿ ಫ್ರೆಂಡ್ಸ್ ನಿಮಗೆ ರಿಸಲ್ಟ್ ಸಿಗುತ್ತೆ. ಇಲ್ಲಿ ಫ್ರೆಂಡ್ಸ್ ನೀವು ಏನಾದರೂ ಅನ್ಕೋತಿದ್ರೆ ನಾನು ಒಂದು ವೆಬ್ಸೈಟ್ ಅನ್ನ ರೆಡಿ ಮಾಡಿದ್ದೀನಿ. ಸೊ ಇದರಲ್ಲಿ ನಾವು ಒಂದು 100 ಪ್ರಾಡಕ್ಟ್ ಅನ್ನ ಆಡ್ ಮಾಡಿದ್ದೀನಿ, ತನ್ನಷ್ಟಕ್ಕೆ ತಾನೇ ನನಗೆ ರಿಸಲ್ಟ್ ಬರುತ್ತೆ, ಟ್ರಾಫಿಕ್ ಬರುತ್ತೆ, ನನಗೆ ಸೇಲ್ ಸಿಗುತ್ತೆ ಅನ್ನೋ ಆಗಿದ್ರೆ ಆ ರೀತಿ ಇರೋದಿಲ್ಲ ಫ್ರೆಂಡ್ಸ್. ಇಲ್ಲಿ ನಿಮಗೆ ಕಷ್ಟ ಪಡಬೇಕಾಗುತ್ತೆ. ಸೊ ನಿಮಗೆ ಟ್ರಾಫಿಕ್ ಸಿಗ್ತಾ ಇಲ್ಲ ಅಂದ್ರೆ ಯಾಕೆ ಸಿಗ್ತಾ ಇಲ್ಲ ಅದನ್ನ ಪಡೆಯೋಗೋಸ್ಕರ ನಿಮಗೆ ಬೇರೆ ಬೇರೆ ಸೋಷಿಯಲ್ ಮೀಡಿಯಾಸ್ಗಳಲ್ಲಿ ನಿಮ್ದು ಪೋಸ್ಟ್ ಅನ್ನ ಶೇರ್ ಮಾಡಬೇಕಾಗುತ್ತೆ. ಸೊ ಅವಾಗಲೇ ಫ್ರೆಂಡ್ಸ್ ನಿಮಗೆ ಟ್ರಾಫಿಕ್ ಸಿಗುತ್ತೆ, ತನ್ನಷ್ಟಕ್ಕೆ ತಾನೇ ಯಾವುದು ಬರೋದಿಲ್ಲ. ಸೊ ಇದು ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ಸೊ ತುಂಬಾ ಜನ ಏನು ಮಾಡ್ತಾರೆ ಗೊತ್ತಾ, ನಿಮ್ಮಲ್ಲಿ ಈ ರೀತಿ ನಾನು ವಿಡಿಯೋನ ಮಾಡಿರ್ತೀನಿ, ವಿಡಿಯೋ ನೋಡ್ತಾರೆ, ಅಕೌಂಟ್ ಕ್ರಿಯೇಟ್ ಮಾಡ್ತಾರೆ, ಇದನ್ನ ಫಾಲೋ ಮಾಡ್ತಾರೆ, ಅನಂತರ ಸುಮ್ಮನೆ ಕುತ್ಕೊಂಡ್ಬಿಡ್ತಾರೆ, ತನ್ನಷ್ಟಕ್ಕೆ ತಾನೇ ಎಲ್ಲ ಆಗುತ್ತೆ ಅಂತ ಅನ್ಕೋತಾರೆ. ಸೊ ಇದೇನಾದ್ರೂ ನೀವು ಈ ರೀತಿ ಯೋಚನೆ ಮಾಡ್ತಿದ್ರೆ ಆ ರೀತಿ ವರ್ಕೌಟ್ ಆಗೋದಿಲ್ಲ ಫ್ರೆಂಡ್ಸ್. ಜ್ಞಾಪಕದಲ್ಲಿ ಇಟ್ಕೊಳ್ಳಿ, ಯಾವುದೇ ಕೆಲಸ ಆಗಿರ್ಬೋದು. ಸೊ ಈ ರೀತಿ ವರ್ಕ್ ಆಗೋದಿಲ್ಲ. ಸೊ ಎಲ್ಲರಿಗೂ ನೀವು ಅದಕ್ಕೆ ಟೈಮ್ ಕೊಡೋದಿಲ್ವೋ, ಎಲ್ಲರಿಗೂ ನೀವು ಅದ್ರ ಬಗ್ಗೆ ತಿಳ್ಕೊಳ್ಳೋದಿಲ್ವೋ, ಯಾಕೆ ಅದು ಕೆಲಸ ಆಗ್ತಿಲ್ಲ, ಅದ್ರ ಬಗ್ಗೆ ಎಲ್ಲಿವರೆಗೂ ಎಫರ್ಟ್ಸ್ ಕೊಡೋದಿಲ್ವೋ ಅಲ್ಲಿವರೆಗೂ ಫ್ರೆಂಡ್ಸ್ ನಿಮಗೆ ರಿಸಲ್ಟ್ ನೋಡೋಕೆ ಸಿಗೋದಿಲ್ಲ. ಓಕೆ, ಸೊ ಇಲ್ಲಿ ಫ್ರೆಂಡ್ಸ್ ನೀವು ರೆಗ್ಯುಲರ್ ಆಗಿ ವರ್ಕ್ ಮಾಡ್ತಾರೆ, ಡೆಫಿನೆಟ್ಲಿ ನಿಮಗೆ ರಿಸಲ್ಟ್ ನೋಡೋಕೆ ಸಿಗುತ್ತೆ. ಓಕೆ, ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋ ನಿಮಗೆ ಇಷ್ಟದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕೆ ಹೋಗ್ಬೇಡಿ. ಮತ್ತೆ ಸಿಗ್ತೀನಿ ನಿಮಗೆ ನೆಕ್ಸ್ಟ್ ಒಂದು ವಿಡಿಯೋಲಿ. ಥ್ಯಾಂಕ್ ಯು.